की जय। श्री सिद्धारूढ़ श्री शिवानंद गुरुपर ब्रह्मणे नमः। गुरु परमात्मने नमः। ओम गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरुवे नमः। गुरुवे सर्वलोकानां विषये भवरोगिणां निधये सर्वविद्यानां दक्षिणामूर्तये नमः। परशिवन परावतारी अद्वैत चक्रवर्ती शांतमूर्ति भक्त सखा भक्तोद्धारक दीन बंधु अनाथनाथ भक्तर संकष्ट निवारक भक्तर हृदयेश परशिवನ ದಿವ್ಯ ತೇಜೋಮಯವಾಗಿರುವ ಸರ್ವ ಸಂಕಷ್ಟಗಳ ಪರಿಹಾರಾರ್ಥವಾಗಿ ಧರೆಗೆ ದೊರಕಿರುವ ಶಿವ ಪಂಚಾಕ್ಷರಿ ಮಂತ್ರವನ್ನ ಅವರಿವರೆನ್ನದೆ ಸರ್ವರಿಗೂ ನುಡಿಯಲು ಸಕಾರಣವಾಗುವ ಪರಮ ಪವಿತ್ರ ಅವಕಾಶವನ್ನ ದೊರಕಿಸಿಕೊಟ್ಟಂತ ಪರಮ ಸದ್ಗುರು ಶ್ರೀ ಶಿವಾನಂದ ಅಪ್ಪಂಗಲವರ ಪೂಜ್ಯ ಸತ್ಸಂಗದ ಗುರುನಾಥರೂ ಆಗಿರುವ ಶ್ರೀ ಸಿದ್ಧಾರೂಢ ಅಪ್ಪಂಗಲವರ ಚರಣ ಕಮಲದಳು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣಗೈದು ಯಾವ ಪರಮ ಪೂಜ್ಯನೀಯ ಸಿದ್ಧಾರೂಢ ಅಪ್ಪಂಗಲವರ ಕರಕಮಲ ಸಂಜಾತರು ಮೌನ ಯೋಗಿ ಸ್ಥಿತ ಪ್ರಜ್ಞ ಪರಮ ಸದ್ಗುರು ಶ್ರೀ ಗುರುನಾಥಾರೂಢ ಅಪ್ಪಂಗಲವರ ಚರಣ ಕಮಲದಳು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣಗೈದು ಆರುಢ ಜ್ಯೋತಿ ಪರಮ ಸದ್ಗುರು ಶ್ರೀ ಶಾಂತಾಶ್ರಮವಾಸಿ ಶ್ರೀ ಶಿವಪುತ್ರ ಅಪ್ಪಂಗಲವರ ಚರಣ ಕಮಲಗಳನ್ನ ಎನ್ನಯ ರೋನ್ಮನದಳು ಸ್ಮರಣಗೈದು ಅಂಥ ಸದ್ಗುರುವಿನ ಚರಣ ಕಮಲದಳು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣಗೈದು ಪ್ರಕರಣ ಪ್ರವೀಣ ಹರಿಕಥಾ ವಿದ್ವಾನ್ ಈ ಭಾಗದಳು ಶ್ರೀ ಸಿದ್ಧ ಸಂಪ್ರದಾಯವನ್ನ ಬಿತ್ತರಿಸಲಿಕ್ಕೆ ಕಾರಣೀಭೂತರು ಪರಮ ಸದ್ಗುರು ಶ್ರೀ ಬಸವಾನಂದ ಅಪ್ಪಂಗಲವರ ಚರಣ ಕಮಲಗಳನ್ನು ಸ್ಮರಣಗೈದು ಶರಣು ಶರಣಾರ್ಥಿಗಳೆಂದು ಯಾವ ಅಂಥ ಪರಮ ಸದ್ಗುರುಗಳ ಸತ್ಸಂಪ್ರದಾಯಗಳು ಸಕಲ ಸದ್ಗುರುನಾಥರ ಕೃಪಾಶೀರ್ವಾದದ ಬಲದಿಂದ ಸಾಮಾನ್ಯರಾಗಿದ್ದಂಥ ಶ್ರೀ ಶಿವಾನಂದರು ಗುರುಮುಟ್ಟಿ ಗುರುವಾಗಿ ಈ ಭಾಗದಳು ಶಿವ ಪಂಚಾಕ್ಷರಿ ಮಂತ್ರವನ್ನ ಬೋಧಿಸಿ ಧರೆಯ ಮಂದಿಯನ್ನ ಕೈ ಹಿಡಿದು ಕಾಪಾಡಿ ಸುಜ್ಞಾನಿಗಳ ಉದಯಕ್ಕೆ ಕಾರಣೀಭೂತರೂ ಆಗಿ ಈ ಶ್ರೀ ಸಿದ್ಧಾರೂಢ ಶಿವಾನಂದ ಮಂದಿರ ಶ್ರೀ ಸಿದ್ಧಾಶ್ರಮವನ್ನ ಸಂಸ್ಥಾಪನೆಗೊಳಿಸಿ ಈ ಭಾಗದ ಮಂದಿಗೆ ಮಹದುಪಕಾರವನ್ನು ಮಾಡಿ ಮುಮುಕ್ಷುಗಳನ್ನ ಕೈ ಹಿಡಿದು ಕಾಪಾಡಿ ಸಕಲ ಸುಜ್ಞಾನ ಸುವಿವೇಕಾದಿಗಳನ್ನು ಬೋಧಿಸಿ ಸನ್ನಡತೆಯೊಳಿರಿಸಿ ಸತ್ಸಂಗದ ಪ್ರಾಮುಖ್ಯತೆಯನ್ನ ಅರುಹಿ ಉಪದೇಶಾಮೃತವನ್ನ ಕರುಣಿಸಿ ಜನ್ಮ ಸಾರ್ಥಕ್ಕೆ ಹೊಂದಲು ಸಕಾರಣವಾಗುವಂತಹ ಪರಮ
ಎನ್ನಾತ್ಮದೊಡೆಯ ಶ್ರೀ ಶಿವಾನಂದ ಅಪ್ಪಂಗಲವರ ಚರಣ ಕಮಲಗಳು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣಗೈದು ಇಂಥ ಪರಮ ಪವಿತ್ರಮಯವಾದಂಥ ಸುಕ್ಷೇತ್ರದಳು ಸದ್ಗುರುವಿನ ಮಹಾಮಹಿಮೆಯನ್ನ ಸಾರುವ ಪವಿತ್ರವಾದಂಥ 56 ಅಧ್ಯಾಯಗಳ ಸದ್ಗ್ರಂಥ ಶ್ರೀ ಶಿವಾನಂದ ಕಥಾಮೃತ. ಯಾವ ಪರಮ ಸದ್ಗುರು ಶ್ರೀ ಸಿದ್ಧಾರೂಢ ಅಪ್ಪಂಗಲವರ ಕಥಾಮೃತವು 56 ಅಧ್ಯಾಯಗಳನ್ನು ಹೊಂದಿರುವ ಶ್ರೇಷ್ಠ ಸದ್ಗ್ರಂಥವಾಗಿದೆ. ಯಥಾ ಪ್ರಕಾರ ಶ್ರೀ ಶಿವಾನಂದ ಕಥಾಮೃತವು 56 ಅಧ್ಯಾಯಗಳನ್ನು ಒಳಗೊಂಡಿದ್ದು ಪರಮ ಪವಿತ್ರಮಯವಾದಂತಹ ಸುಜ್ಞಾನ ಸುವಿಚಾರ ಸನ್ಮಾರ್ಗ ಸತ್ಸಂಗತಿಗಳನ್ನೇ ವರ್ಣಿಸುವ, ಮಾನವನ ಜನ್ಮ ಸಾರ್ಥಕ್ಯವನ್ನು ಕರುಣಿಸುವ ಪವಿತ್ರ ಗ್ರಂಥವಾಗಿ ಮೂಡಿಬಂದು ಇದೇ ಡಿಸೆಂಬರ್ 4ನೇ ತಾರೀಕು ಲೋಕಾರ್ಪಣೆಗೊಂಡಿರತಕ್ಕಂಥದ್ದಿದೆ. ಈ ಪವಿತ್ರ ಗ್ರಂಥದ ಶ್ರೇಷ್ಠ ಸಂಗತಿಗಳನ್ನ ಪ್ರತಿದಿನ ಒಂದು ಅಧ್ಯಾಯವನ್ನ ಪಾರಾಯಣ ಮಾಡುವ, ಮಹಾಯೋಗ ಶ್ರವಣ ಮಾಡುವ, ಸೂಕ್ಷ್ಮಾತಿ ಸೂಕ್ಷ್ಮ ಸಂಗತಿಗಳನ್ನ ಅರಿಯುವ ಪವಿತ್ರ ಅವಕಾಶ ನಮಗೆಲ್ಲ ಒದಗಿ ಬಂದಿರತಕ್ಕಂಥದ್ದಿದೆ. ಇಂತಹ ಪವಿತ್ರ ಅವಕಾಶಗಳು ಕ್ಷೇತ್ರದಲ್ಲಿ ರಥರಾಗಿರುವ, ಆಸೀನರಾಗಿರುವ ಎಲ್ಲ ಸಜ್ಜನ ಬಂಧುಗಳಿಗೂ, ಸಜ್ಜನರಿಗೂ, ಮಾತೆಯರಿಗೂ ಹಾಗೂ ಕ್ಷೇತ್ರಕ್ಕೆ ಆಗಮಿಸಲಾಗದೆ ತಮ್ಮ ಗೃಹಗಳಲ್ಲಿಯೇ ಆಸೀನರಾಗಿ ಫೇಸ್ಬುಕ್ ಲೈವ್ ದೊಳಗ ಈ ಪವಿತ್ರ ಜ್ಞಾನಾಮೃತದ ಸಾರವನ್ನು ಅರಿಯಲು ಶ್ರದ್ಧಾ ಭಕ್ತಿ ನಂಬಿಕೆ ನಿಷ್ಠೆಯಿಂದ ಆಸೀನರಾಗಿರುವ ಎಲ್ಲ ಗುರುಬಂಧುಗಳಿಗೂ, ಶರಣರಿಗೂ, ಸಂತರಿಗೂ, ಮಾತೆಯರಿಗೂ, ಸಜ್ಜನ ಬಂಧುಗಳಿಗೂ ಅನಂತಾನಂತ ಕೋಟಿ ಶರಣಾರ್ಥಿಗಳನ್ನು ಸಮರ್ಪಣಗೈದು ಯಾವ ಪರಂ ಪವಿತ್ರ ಸದ್ಗುರುನಾಥನ ಈ ಶ್ರೀ ಶಿವಾನಂದ ಕಥಾಮೃತವನ್ನ ಈ ಗೋಧೂಳಿ ಸಮಯದ ಈ ಶುಭ ದಿನದಲ್ಲಿ 6ನೇ ಅಧ್ಯಾಯವಾಗಿ ಶ್ರೀ ಗುರುನಾಥನ ಲೀಲೆಗಳ ಆರಂಭವಾಗ್ತಕ್ಕಂಥದ್ದಿದೆ. ಶ್ರದ್ಧಾ ಭಕ್ತಿ ನಂಬಿಕೆ ನಿಷ್ಠೆಯಿಂದ ಚಿತ್ತಶುದ್ಧಿಯಿಂದ ಶ್ರವಣ ಮಾಡುವಂಥವರಾಗೋಣ ಎಂಬುದಾಗಿ ಸರ್ವರಿಗೂ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಶ್ರೀ ಶಿವಾನಂದ ಕಥಾಮೃತ ಈ ಪವಿತ್ರ ಸದ್ಗ್ರಂಥದ ಮಹಾತ್ಮೆ, ಸದ್ಗ್ರಂಥ ಮಹಾತ್ಮೆ ಪರಶಿವನ ಪರಾವತಾರಿ, ಪರಬ್ರಹ್ಮ ಸ್ವರೂಪಿ, ಶಾಂತ ಸದ್ಗುಣಮಣಿ, ತಾರಕೋಪದೇಶಕಾರಕ, ಭಕ್ತರ ಭವಬಂಧ ನಿವಾರಕ, ಪರಮ ಸದ್ಗುರು ಶ್ರೀ ಸಿದ್ಧಾರೂಢರ ದಿವ್ಯ ಮಂಗಲಮಯ ಚರಣ ಹಿಡಿಯುವುದೇ ಶ್ರೇಷ್ಠವು. ಈ ಪವಿತ್ರಮಯ ಆರೂಢ ಸಂಪ್ರದಾಯದಳು ಶ್ರೀ ಸಿದ್ಧ ಪುರುಷರ ಕೃಪಾನುಗ್ರಹ ಲೀಲೆಯಿಂದ ಈ ಧರೆಯೊಳು ಜನಿಸಿ ಬಂದ ಶ್ರೀ ಶಿವಾನಂದ ಸದ್ಗುರುವಿನ ಜೀವನ ಹಾಗೂ ಸುವಿಚಾರ ಭರಿತ ಸದ್ಗ್ರಂಥ ಪಠಿಸುವುದರಿಂದ ಜನ್ಮ ಸಾರ್ಥಕ್ಯ ಪ್ರಾಪ್ತಿಯು. ಪಾರಾಯಣದಳು ಭಕ್ತಿ, ಶ್ರದ್ಧೆ, ನಂಬಿಕೆ ಶ್ರವಣ ಮಾಡುವ ನರರಿಗೆ ಸಕಲ ದೋಷ ಸಂಕಷ್ಟಗಳು ನಿವೃತ್ತಿಯಾಗುವವು. ಸದ್ಗುರುವು ಕೃಪಾದೃಷ್ಟಿಯಿಂದ ಸುಜ್ಞಾನ ಸುವಿಚಾರ ಸನ್ಮಾರ್ಗ ಸದ್ಗತಿ ಹಾಗೂ ಮೋಕ್ಷದ ಪಥವನ್ನು ನರರಿಗೆ ವರ ಜ್ಞಾನ ರೂಪದಲ್ಲಿ ಕರುಣಿಸುವರು. ನಿಜ ಭಕ್ತನಾದವನು ಸದ್ಗ್ರಂಥ ಪಠಿಸಲು ಶುದ್ಧ ಅಂತಃಕರಣದಿಂದ ಸದ್ವಾಸನಾಯುಕ್ತನಾಗಿ ಮಂಗಲ ದ್ರವ್ಯಗಳಿಂದ ಪ್ರಶಾಂತ ಸ್ಥಳದಲ್ಲಿ ಸದ್ಭಕ್ತರೊಡಗೂಡಿ ಸತ್ಸಂಕಲ್ಪಾಚರಣೆ ನಡೆಸಬೇಕು. ಶಿವ ಪಂಚಾಕ್ಷರಿ
ನಾಮಸ್ಮರಣೆಯೊಂದಿಗೆ ಸದ್ಭಾವದಿಂದ ಶ್ರೀ ಗುರುಚರಣ ಸ್ಮರಿಸಿ ಮಂಗಲ ಜ್ಯೋತಿ ಬೆಳಗಬೇಕು. ಶ್ರೀ ಸಿದ್ಧರ ಸ್ತುತಿಗೈದು ಶ್ರೀ ಗುರುವಿನ ವರಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸಲು ಪರಮಾನಂದವಾಗುವುದು. ಈ ಪರಿಯಳು ಸದ್ಗ್ರಂಥ ಪಠಿಸಲ್ಕೆ ಸದ್ಗುರು ಶ್ರೀ ಸಿದ್ಧ ಶಿವಾನಂದರ ಕೃಪಾನುಗ್ರಹ ಪ್ರಾಪ್ತಿ ಹಾಗೂ ಭಕ್ತ ಜನರಿಗೆ ಮೋಕ್ಷ ಪಥ ಸಿದ್ಧವಾಗುವುದು ಸತ್ಯವಿಹುದು. ಓಂ ನಮಃ ಶಿವಾಯ. ಶ್ರೀ ಸಿದ್ಧಾರೂಢಾಯ ನಮಃ. ಶ್ರೀ ಶಿವಾನಂದಾಯ ನಮಃ. ಅಧ್ಯಾಯ 6 ಛಂದ. ಶರಣು ಶರಣೆಂಬೆ ಶ್ರೀ ಶಿವಾನಂದ ಸದ್ಗುರುನಾಥಗೆ. ಶಿವನ ಲೀಲೆಯಿಂದಲೇ ಧರೆಯೊಳವತರಿಸಿ ಬಂಧಾತಗೆ. ಉದ್ಯಂತು ಶತಮಾದಿತ್ಯ ಉದ್ಯಂತು ಶತಮಿಂಧವಃ. ನವೀನಾ ವಿದುಷಾಂ ವಾಕ್ಕೈರ್ನಶ್ಯಂತಭ್ಯಂತರ ತಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಸಮರ್ಥರಾದಿಯಾಗಿ ಸಕಲ ಗುರುಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳು. ಈ ಧರೆಯನ್ನ ಬೆಳಗಿಸಲು ಸಾವಿರಾರು ವರ್ಷಗಳಿಂದ ಸೂರ್ಯ ಚಂದ್ರರು ಉದಯಿಸುತ್ತಿದ್ದರೂ ಮಾನವನಲ್ಲಿರುವ ಅಜ್ಞಾನ ನಾಶವಾಗಿರುವುದಿಲ್ಲ. ಅಜ್ಞಾನವೆಂದರೆ ಯಾವುದೋ ಒಂದು ವಸ್ತುವಿನ ಬಗ್ಗೆ ತಿಳಿಯದಿರುವುದು ಎಂದರ್ಥವಲ್ಲ. ಮಾನವನಲ್ಲಿ ಜಗದ ಬಗೆಗೆ, ತನ್ನ ಬಗ್ಗೆ ಹಾಗೂ ಇವುಗಳ ಸೃಷ್ಟಿಕರ್ತನ ಬಗ್ಗೆ ಇರುವ ತಪ್ಪು ತಿಳುವಳಿಕೆಯಾಗಿದೆ. ಈ ಬಗೆಯ ಅಜ್ಞಾನ ಹೋಗಬೇಕಾದಲ್ಲಿ ಹೇಗೆ ಕೋಣೆಯಲ್ಲಿನ ಕತ್ತಲೆಯನ್ನ ಕಳೆಯಲು ಕೈ ದೀವಿಗೆಯ ಅವಶ್ಯವಿರುವುದು, ಅಂತೆಯೇ ಮಾನವನಲ್ಲಿರುವ ಅಜ್ಞಾನ ಅಂಧಕಾರವನ್ನ ನಿರ್ಮೂಲಗೊಳಿಸಿ ಜ್ಞಾನಶೀಲನನ್ನಾಗಿ ರೂಪಿಸುವುದೇ ಸದ್ಗುರುವಿನ ಪವಿತ್ರ ಕಾಯಕವಾಗಿದೆ. ನೋಡಿದಿರ ಪುಣ್ಯಾತ್ಮರುಗಳಿರ, ಈ ಧರೆಯೊಳಗ ಈ ಧರೆಯನ್ನ ಬೆಳಗಿಸಲು ಕೋಟ್ಯಾಂತರ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಸೂರ್ಯ, ಚಂದ್ರ, ನಕ್ಷತ್ರಗಳು ಬೆಳಗುತ್ತಾ ಇರತಕ್ಕಂಥವಿದ್ದಾವೆ. ಹಾಗೆ ಸೂರ್ಯ, ಚಂದ್ರ, ನಕ್ಷತ್ರಗಳು ಬೆಳಗುತ್ತಿದ್ದರೂ ಮಾನವನ ಅಂತಃಕರಣದಲ್ಲಿ, ಮನೋಬುದ್ಧಿ ಚಿತ್ತದೊಳಗಿರ್ತಕ್ಕಂಥ ಅಜ್ಞಾನ ನಾಶವಾಗಿರ್ತಕ್ಕಂಥದ್ದಿಲ್ಲ. ಸೂರ್ಯ ಚಂದ್ರರು ಬೆಳಗಿದಾಗ್ಯೂ ಕೇವಲ ಬಾಹ್ಯ ಪ್ರಪಂಚಕ್ಕೆ ಬೆಳಕನ್ನು ನೀಡುತ್ತಿದ್ದಾರೆ. ಜೀವಿಗಳು ಜೀವಿಸಲಿಕ್ಕೆ ಸಕಾರಣವಾಗಿರ್ತಕ್ಕಂಥ ಸೂಕ್ಷ್ಮ ಅಂಶಗಳು ದೊರೆಯಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂಥದ್ದು. ಆದರೆ ಮಾನವನ ಅಂತಃಕರಣದೊಳಗಿರ್ತಕ್ಕಂಥ ಅಜ್ಞಾನ, ಅಂಧಕಾರ, ಅವಿದ್ಯೆ, ಆವರಣ ದೋಷಗಳು ಸೂರ್ಯ ಚಂದ್ರರು ನಿವೃತ್ತಿಗೊಳಿಸಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದಿಲ್ಲ. ಹಾಗಾದ್ರೆ ಮಾನವನ ಅಂತಃಕರಣದಲ್ಲಿ ನೆಲೆಯಾಗಿರ್ತಕ್ಕಂಥ ಅಜ್ಞಾನ ಅಂತ ಹೇಳಿದ್ರೆ ಏನಂತ ಹೇಳಿ ವಿಚಾರ ಮಾಡಿದರೆ, ಸದ್ಗ್ರಂಥದೊಳಗೆ ವಿಚಾರ ಮಾಡಿದರೆ, ಅಜ್ಞಾನ ಅಂತ ಹೇಳಿದ್ರೆ ಯಾವುದೋ ಒಂದು ವಸ್ತುವಿನ ಬಗ್ಗೆ ತಿಳಿಯದಿರುವುದು ಅಂತೇಳಿ ಕೆಲವರು ಭಾವ ಮಾಡಿರ್ತಕ್ಕಂಥದ್ದು. ಆದರೆ ಕೇವಲ ಒಂದು ವಸ್ತು, ಸನ್ನಿವೇಶ, ವಿಚಾರದ ಬಗ್ಗೆ ತಿಳಿಯದಿರುವುದನ್ನ ಅಜ್ಞಾನ ಅಂತ ಹೇಳಿ ಕರೀಲಿಕ್ಕಿಲ್ಲ. ಅಜ್ಞಾನ ಅಂತ ಹೇಳಿದ್ರೆ ಮಾನವನೊಳಗೆ ಈ ಜಗತ್ತಿನ ಬಗೆಗೆ ಮತ್ತು
ತನ್ನ ಬಗ್ಗೆ, ತನ್ನ ಆಂತರ್ಯದಲ್ಲಿರ್ತಕ್ಕಂತಹ ಭಗವದ್ ಶಕ್ತಿಯ ಬಗ್ಗೆ, ತನ್ನ ಸ್ವರೂಪ ಜ್ಞಾನದ ಬಗ್ಗೆ, ತನ್ನ ಯಥಾರ್ಥ ಅಂತಃಕರಣದ ಸೂಕ್ಷ್ಮಾತಿ ಸೂಕ್ಷ್ಮ ಭಗವಂತನ ದಿವ್ಯ ಶಕ್ತಿಯ ಬಗ್ಗೆ ಅರಿವಿಲ್ಲದೆ ಇರತಕ್ಕಂಥದ್ದು ಮತ್ತು ಈ ಜಗವನ್ನ ಸೃಷ್ಟಿಸಿರ್ತಕ್ಕಂಥ ಆ ಸೃಷ್ಟಿಯ ಶಕ್ತಿಯ ಬಗ್ಗೆ ತಪ್ಪು ತಿಳುವಳಿಕೆಯನ್ನ ಮಾನವ ಹೊಂದಿರತಕ್ಕಂಥದ್ದೇ ಅಜ್ಞಾನ, ಅವಿದ್ಯೆ, ಅಂಧಕಾರ ಅಂತ ಹೇಳಿ ತಿಳಿಯಬಹುದಾಗಿದೆ. ಹಾಗಾದ್ರೆ ಮಾನವನ ಅಂತರಂಗದಲ್ಲಿ ತನ್ನ ಯಥಾರ್ಥ ಸ್ವರೂಪ ಜ್ಞಾನವನ್ನು ಅರಿಯದೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಅಜ್ಞಾನವಿದೆ ಎಂದೇ ಭಾವಿಸು ಅಂತೇಳಿ ಸಕಲ ಸಚ್ಚಾಸ್ತ್ರಗಳು, ವೇದಾಂತ ಉಪನಿಷತ್ಗಳು ಸಾರಿರ್ತಕ್ಕಂಥದ್ದಿದೆ. ಎಲ್ಲ ಮಹಾತ್ಮರು, ಸಂತರು, ಶರಣರು ಸಾರಿರ್ತಕ್ಕಂಥದ್ದಿದೆ. ಅಂತಹ ಅಜ್ಞಾನ ನಾಶ ಆಗಲಿಕ್ಕೆ ಹಂಗೆ ನಮ್ಮ ಒಂದು ಕೋಣೆ ಇದೆ ಅಂತ ಹೇಳಿ ಭಾವಿಸಿ ಅದರಲ್ಲಿ ಯಾವುದೇ ಬೆಳಕಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಗಾಢಾಂಧಕಾರವಾಗಿರ್ತಕ್ಕಂಥ ಕತ್ತಲೆ ಇದೆ. ಆ ಕತ್ತಲೆಯನ್ನ ಹೋಗಲಾಡಿಸಲಿಕ್ಕೆ ಮತ್ತಷ್ಟು ಕತ್ತಲೆಯನ್ನ ಮಾಡಿದ್ರೆ ಹೋಗುತ್ತೇನ್ರಿಪ್ಪ? ಮತ್ತಲ್ಲಿ ಆ ಕತ್ತಲೆ ಹೋಗಲೇಬೇಕು ಅಂತ ಹೇಳಿದ್ರೆ ದೀವಿಗೆ ಜ್ಯೋತಿಯ ಅವಶ್ಯ ಇದೆ. ಹಾಗೆ ಕತ್ತಲೆಯನ್ನು ಹೋಗಲಾಡಿಸಲಿಕ್ಕೆ, ಕೋಣೆಯೊಳಗಿನ ಕತ್ತಲೆಯನ್ನು ಹೋಗಲಾಡಿಸಲಿಕ್ಕೆ ದೀವಿಗೆಯ ಅಗತ್ಯ ಇದೆಯೋ ಅದೇ ಪರಿಯಲ್ಲಿ ಮಾನವನ ಅಂತಃಕರಣದಲ್ಲಿರತಕ್ಕಂಥ ಅಜ್ಞಾನವೆಂಬುವ ಅಂಧಕಾರ, ಕತ್ತಲು ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಜ್ಞಾನ ದೀವಿಗೆಯ ಅವಶ್ಯವಿದೆ ಅಂತ ವಿಚಾರ ಮಾಡ. ಇದು ಸೂಕ್ಷ್ಮವಾದಂತಹ ಸಂಗತಿ. ತನ್ನಿಮಿತ್ತ ಮಾನವ ಜನ್ಮದಲ್ಲಿ ಜ್ಞಾನಿಯಾಗಲಿಕ್ಕೆ ಜ್ಞಾನ ದೀವಿಗೆಯ ಅವಶ್ಯವಿದೆ ಅಂತ ಹೇಳಿ ವಿಚಾರ ಮಾಡ್ತಾ, ಹೇಗೆ ಅಜ್ಞಾನಾಂಧಕಾರವನ್ನು ನಿರ್ಮೂಲಗೊಳಿಸಿ ಜ್ಞಾನಶೀಲನನ್ನಾಗಿ ರೂಪಿಸುವುದೇ ಸದ್ಗುರುವಿನ ಪವಿತ್ರ ಕಾಯಕ. ಗುರುವಿನ ಕಾಯಕವಾದರೂ ಏನಪ್ಪಾ ಅಂತೇಳಿ ವಿಚಾರ ಮಾಡಿದರೆ, ಗುರುವಿನ ಕಾಯಕ ಅಜ್ಞಾನಿಗಳನ್ನ ಸುಜ್ಞಾನಿಗಳನ್ನಾಗಿ ರೂಪಿಸ್ತಕ್ಕಂಥ ಘನ ಮಹಿಮೆಯೇ ಗುರುವಿನ ಶ್ರೇಷ್ಠ ಕಾರ್ಯ. ಅದಕ್ಕೆ ಒಂದು ತತ್ವದಲ್ಲಿ ಹಾಡ್ತಾರೆ, ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಅಜ್ಞಾನ ನಾಶಕ ಗುರು ಮಹಿಮಾ ಅಜ್ಞಾನ ನಾಶಕ ಗುರು ಮಹಿಮಾ ಸುಜ್ಞಾನ ಬೋಧಕ ಗುರು ಮಹಿಮಾ ಸುಜ್ಞಾನ ಬೋಧಕ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ವಿಚಾರ ಮಾಡಿರ್ತಕ್ಕಂಥವರಿದ್ದಾರೆ. ಅಂತಹ ಗುರುವಿನ ಮಹಿಮೆಯು ಅಪಾರವು, ಘನತರವು ಮತ್ತು ಮಾನವ ಜನ್ಮ ಸಾರ್ಥಕ್ಯ ಹೊಂದಲಿಕ್ಕೆ ಅತ್ಯಂತ ಸೂಕ್ಷ್ಮವಾದಂಥ ತನ್ನ ಯಥಾರ್ಥ ಸ್ವರೂಪ ಬ್ರಹ್ಮಸ್ಥಿತಿಯನ್ನ ಅರಿಯುವ ಪರಮೋಚ್ಚವಾಗಿರ್ತಕ್ಕಂಥ ಸುಜ್ಞಾನ ಬೋಧನೆಯನ್ನ ಬೋಧಿಸಿ ಕೈ ಹಿಡಿದು ಕಾಪಾಡಿ ನರಜನ್ಮವನ್ನ ನಾರಾಯಣನ ಜನ್ಮವನ್ನಾಗಿ ರೂಪಿಸ್ತಕ್ಕಂತಹ ದಿವ್ಯ ಶಕ್ತಿ ಸದ್ಗುರುವಿನ ಬೋಧದೊಳಗ ಅಡಗಿದೆ ಅಂತ ಹೇಳಿದ್ರೆ ಗುರು ಮಹಿಮೆ ಅಪಾರವಾಗಿರ್ತಕ್ಕಂಥದ್ದಿದೆ. ಕೇವಲ ಮಾಂಸಪಿಂಡವಾಗಿರ್ತಕ್ಕಂಥ ಪಕ್ಷಿ ಪ್ರಾಣಿಗಳಂತೆ ಮಾಂಸಪಿಂಡವಾಗಿರ್ತಕ್ಕಂಥ ಈ ನರಜನ್ಮವನ್ನ ಜ್ಞಾನಾಮೃತದ ಬೋಧದ ಸಾರದಿಂದ ಮಂತ್ರಪಿಂಡವನ್ನಾಗಿ ರೂಪಿಸಿ ನರನನ್ನ ನಾರಾಯಣನನ್ನಾಗಿ ರೂಪಿಸ್ತಕ್ಕಂಥ ದಿವ್ಯ ಶಕ್ತಿ ಗುರುವಿನ ಬೋಧಾಮೃತದೊಳಗಿದೆ ಅಂತ ಹೇಳಿದ್ರೆ ಪರಮಾನಂದಮಯವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿ ಅಂತಹ ಗುರುವಿನ ಈ ಪವಿತ್ರವಾದಂತಹ ಕಾಯಕವೇ ಶ್ರೇಷ್ಠವು. ಅಂತಹ ಶ್ರೇಷ್ಠ ಸತ್ಕಾರ್ಯದ ನಿಮಿತ್ತವಾಗಿ ಮಾನವ ಜನ್ಮವನ್ನ
ಜ್ಞಾನದ ಜನ್ಮ ಅಂತಲೂ ವಿಚಾರ ಮಾಡ್ಯಾರ. ಜ್ಞಾನದ ಹಿಂಬಾಲಿಸ್ತಕ್ಕಂತಹ ಜನ್ಮವೇ ಜ್ಞಾನ ಜನ್ಮವಾಗಿ ರೂಪುಗೊಳ್ಳುತ್ತದೆ. ಅಂತಹ ಜ್ಞಾನದ ಜನ್ಮವನ್ನಾಗಿ ರೂಪಿಸುವಂತಹ ಶ್ರೇಷ್ಠ ಸತ್ಕಾರ್ಯದ ನಿಮಿತ್ತವಾಗಿ ಶ್ರೀ ಶಿವಾನಂದ ಸ್ವಾಮಿಗಳು ಈ ಧರೆಗೆ ಮಾನವ ದೇಹ ಧರಿಸಿ ಬಂದವರಾದರು. ನೋಡಿದ್ರೆಪ್ಪ, ಅಂತಹ ಗುರು ಆದರೂ ಮಾನವ ಜನ್ಮವನ್ನ ಧರಿಸಿ ಬರ್ತಕ್ಕಂಥವನಿದ್ದಾನೆ. ಅಂತಹ ಗುರು ಮಾನವ ಜನ್ಮವನ್ನ ಧರಿಸಿ ನಮ್ಮ ಹಂಗೆ ಇದ್ದುಕೊಂಡು ಅನ್ನ ಪ್ರಸಾದಗಳನ್ನು ಸೇವಿಸಿಕೊಂಡು ಜ್ಞಾನಶೀಲನಾಗಿ ತನ್ನ ಬಳಿಗೆ ಬಂದಂಥವರಿಗೆ ಸುಜ್ಞಾನ ಸುವಿವೇಕಾದಿ ಸಚ್ಚಾಸ್ತ್ರಗಳನ್ನು ಬೋಧಿಸಿ ಪರಮ ಪವಿತ್ರಮಯವಾದಂತಹ ಯಥಾರ್ಥ ಸ್ವರೂಪ ಜ್ಞಾನದೊಳಿರಿಸಿ ಕೈ ಹಿಡಿದು ಕಾಪಾಡುವಂತಹ ಧರೆಯಲ್ಲಿರುವಂತಹ ಪರಮಾತ್ಮನೇ ಸದ್ಗುರು. ಅಂತಹ ಗುರು ದೊರಕಿದನು ಅಂತ ಹೇಳಿದ್ರೆ ಜನ್ಮ ಸಾರ್ಥಕ್ಯ ಶತಸಿದ್ಧ ಅಂತ ಎಲ್ಲ ಶಾಸ್ತ್ರಗಳು ವಿಚಾರ ಮಾಡ್ಯಾರ. ಅದಕ್ಕೆ ಸದ್ಗುರು ದೊರೆಯುವುದು ದುರ್ಲಭವೋ, ದೊರೆತರೆ ಜನ್ಮವು ಪಾವನವೋ. ಸದ್ಗುರು ದೊರೆಯುವುದು ದುರ್ಲಭವೋ, ದೊರೆತರೆ ಜನ್ಮವು ಪಾವನವೋ. ಸಾರುತ್ತಲಿರುವ ಶಾಸ್ತ್ರಗಳು ಗುರು ಪರಮೇಶ್ವರನು ಆಗುತ್ತೆಂದು. ಸಾಧನೆಯಾಗಿ ಗುರು ಗುರು ಕರುಣೆ ಸಂಜನ ಮಾಡು. ಸಾಧನೆಯಾಗಿ ಗುರು ಗುರು ಕರುಣೆ ಸಂಜನ ಮಾಡುವುದು. ದಯಾಮಯ ಗುರು ಕರುಣಾಮಯ ಕರುಣಾಮಯ ಹೇಳಿ ವಿಚಾರ ಮಾಡಿರ್ತಕ್ಕಂಥವರಿದ್ದಾರೆ. ಅಂತಹ ಸದ್ಗುರುವಿನ ಪ್ರತಿ ಶ್ವಾಸೋಚ್ಛ್ವಾಸದಲ್ಲೂ ಜ್ಞಾನವೇ ಪ್ರಕಾಶಮಯವಾಗಿ ಬೆಳೆದತಕ್ಕಂಥದ್ದಾಗ್ತದೆ. ಅಂತಹ ಗುರುನಾಥ ದೊರಕಿದ ಅಂತ ಹೇಳಿದ್ರೆ ಮಾನವನ ಜನ್ಮ ಸಾರ್ಥಕವಾಗ್ತಕ್ಕಂಥದ್ದಿದೆ ಅಂತೇಳಿ ವಿಚಾರ ಮಾಡ್ತಾ ಅಂತ ಪವಿತ್ರ ಕಾರ್ಯವನ್ನ ಈ ಧರೆಯಲ್ಲಿ ನೆರವೇರಿಸಲಿಕ್ಕೆ ಪರಶಿವನೇ ಶ್ರೀ ಶಿವಾನಂದ ಸ್ವಾಮಿಗಳವರ ರೂಪದಲ್ಲಿ ಧರೆಗೆ ಅವತರಿಸಿ ಬಂದನು ಅಂತ ಹೇಳಿ ವಿಚಾರವನ್ನು ಮಾಡ್ತಾ ಶಿವಶಕ್ತಿಯ ಪ್ರತೀಕವಾಗಿ ಅನಾದಿ ಕಾಲದಿಂದಲೂ ಮನು ಮುನಿ ಸಂತರು ಶರಣರು ಸಾಧಕರು ಮಹಾತ್ಮರು ಸುಜ್ಞಾನ ಸುವಿಚಾರ ಆಶ್ರಯ ಧಾತರು ಬ್ರಹ್ಮ ವಿಚಾರಕರು ಸರ್ವಜ್ಞರು ಜನಿಸಿದ ಈ ಪವಿತ್ರಮಯ ಭರತಖಂಡವಾಗಿರುವುದು. ಈ ಭರತಖಂಡವಾದರೂ ಸನಾತನ ಧರ್ಮವನ್ನು ಒಳಗೊಂಡಿರತಕ್ಕಂಥ ಮಹಾತ್ಮರು ಸಂತರು ಶರಣರ ನೆಲೆಬೀಡು ಈ ಭರತ ಭೂಮಿ. ಇಂತಹ ಪವಿತ್ರವಾದಂತಹ ಭರತ ಭೂಮಿಯಳು ಅದರ ಪೈಕಿ ನಿಡಗಲ್ ಮಹಾಸಂಸ್ಥಾನದ ಬೀಡಾದ ತುಮಕೂರು ಜಿಲ್ಲೆ ಪಾವಗಡ ತಾಲ್ಲೂಕಿನ ಅರಸೀಕೆರೆ ಎಂಬ ಪುರವಿರುವುದು. ಈ ಪುರವು ಶಿವ ನಂದೀಶ್ವರನ ಆವಾಸ ಸ್ಥಾನವಾಗಿದ್ದು ಜಗಜ್ಜನನಿ ಶ್ರೀ ತಾಯಿ ಮುದ್ದಮ್ಮ ಮಾತೆಯು ನೆಲೆಸಿರುವ ಪುಣ್ಯ ಸ್ಥಳವಾಗಿದೆ. ಇಂತಹ ಪುರದಲ್ಲಿ ಸಜ್ಜನರು ಉದಾರಿಗಳು ದೈವ ಭಕ್ತರು ಭಕ್ತ ಜನ ಪೋಷಕರು ಪಂಡಿತರೂ ಆಗಿದ್ದ ಪೂಜಾರ್ ವಂಶಸ್ಥ ಲಿಂಗಪ್ಪ ಅಜ್ಜನ ಸುಪುತ್ರ ಶ್ರೀ ಮಾತೆ ತಾಯಿ ಮುದ್ದಮ್ಮ ದೇವಿ ಆರಾಧಕರೂ ಆಗಿದ್ದ ಶ್ರೀ ಪೂಜಾರಿ ಬೀರಪ್ಪ ಎಂಬ ಸದ್ಗೃಹಸ್ಥನಿದ್ದನು. ಆತನಿಗೆ ಪಾತಿರೋತ್ಯವನ್ನು ಆಚರಿಸುತ್ತಾ ಶ್ರೀಮತಿ ಪುಟ್ಟಮ್ಮ ಎಂಬ ಸತಿಮಣಿ ಇದ್ದಳು. ಅವರು ಮರೂರು ಶ್ರೀ ವೀರನಾಗೇಶ್ವರ ಮತ್ತು ಶ್ರೀಮಾತೆ ತಾಯಿ ಮುದ್ದಮ್ಮ ದೈವಶಕ್ತಿಯಲ್ಲಿ
ನಂಬಿಕೆ ಇಟ್ಟು ಜೀವನ ಕ್ರಮ ಅನುಸರಿಸುತ್ತಿದ್ದರು. ಯಾವ ಪುಣ್ಯಪುರವಾಗಿರ್ತಕ್ಕಂಥ ನಿಡಗಲ್ ಸಂಸ್ಥಾನದ ಶಿವನ ಆವಾಸ ಸ್ಥಾನವಾದ ಪುಣ್ಯಪುರ ಅರಸೀಕೆರೆ ಎಂಬಂತಹ ಪುರವಿರುವುದು. ಅಲ್ಲಿ ಜಗದೀಶ್ವರನ ಕೃಪಾದೃಷ್ಟಿಯ ಫಲವಾಗಿ ಪವಿತ್ರ ದಂಪತಿಗಳಾಗಿರ್ತಕ್ಕಂತಹ ಪೂಜಾರಿ ಬೀರಪ್ಪ ಮತ್ತು ಮಾತೆ ಪುಟ್ಟಮ್ಮ ಎಂಬುವ ಸತೀಮಣಿ ಇರ್ತಕ್ಕಂಥವರಿದ್ದಾರೆ. ಅಂಥ ಪುಣ್ಯ ದಂಪತಿಗಳ ಹಾಗೂ ಮರೂರು ವೀರನಾಗೇಶ್ವರ ಸ್ವಾಮಿಯ ಹಾಗೂ ಶ್ರೀಮಾತೆ ತಾಯಿ ಮುದ್ದಮ್ಮ ದೇವಿಯ ಆರಾಧಕರು, ಪೂಜಾರಿ ವಂಶಸ್ಥರು ಆಗಿರ್ತಕ್ಕಂತಹ ಈ ಪುಣ್ಯ ದಂಪತಿಗಳು ದೈವ ಭಕ್ತರು, ಭಕ್ತಜನ ಸೇವಕರು ಆಗಿದ್ದು ಸೇವಾ ಕೈಂಕರ್ಯಗಳಲ್ಲಿ ರಥರಾಗಿ ಸದಾ ಭಕ್ತಿ ಮಾರ್ಗವನ್ನು ಅನುಸರಿಸ್ತಾ ಇರ್ತಕ್ಕಂಥವರಾಗಿದ್ದರು. ಸ್ವತಃ ಪಂಡಿತನೂ ಆಗಿದ್ದ ಅಜ್ಜ ಲಿಂಗಪ್ಪನ ಆಜ್ಞೆಯಂತೆ ಶ್ರೀ ಬೀರಪ್ಪ ದಂಪತಿಗಳು ಸಂಕಷ್ಟ ಬಡತನವಿದ್ದಾಗ್ಯೂ ಸಜ್ಜನರಾಗಿ ಜೀವನ ಸಾಗಿಸುತ್ತಿದ್ದರು. ನಾವುಗಳು ಸಜ್ಜನಿಕೆ, ಸನ್ನಡತೆ, ಸನ್ಮಾರ್ಗದಲ್ಲಿ ನಡೆಯಲಿಕ್ಕೆ ಬಡತನ, ಶ್ರೀಮಂತಿಕೆ ಅಂತಕ್ಕಂಥವು ಯಾವುದೂ ಅಡ್ಡಿ ಬರಲಿಕ್ಕಿಲ್ಲ. ಶುದ್ಧವಾದ ಭಾವನೆಯಿಂದ ನಾವು ನಡೆದದ್ದೇ ಆದಲ್ಲಿ ಬಡವನಾಗಿರಲಿ ಶ್ರೀಮಂತನಾಗಿರಲಿ ಭಗವಂತನ ಚರಣಗಳನ್ನ ಧ್ಯಾನಿಸಲಿಕ್ಕೆ ಮಾನವ ಜನ್ಮದಲ್ಲಿ ಮಹದವಕಾಶವಿರ್ತಕ್ಕಂಥದ್ದಿದೆ. ಹಾಗೆ ಬಡತನದ ಬೇಗಿಯಲ್ಲಿದ್ದಾಗ್ಯೂ ಪೂಜಾರಿ ಬೀರಪ್ಪ ಮತ್ತು ಅವರ ಧರ್ಮಪತ್ನಿ ಪುಟ್ಟಮ್ಮನು ಸದಾ ದೈವ ಚಿಂತನೆಯಲ್ಲಿ, ಭಗವದ್ಭಕ್ತಿಯಲ್ಲಿ, ಸೇವಾ ಕೈಂಕರ್ಯಗಳಲ್ಲಿ ರಥರಾಗಿದ್ದಂಥವರಾಗಿದ್ದರು. ಕಷ್ಟಗಳಿದ್ದಾಗ್ಯೂ ಸಾಧ್ಯವಿರುವಷ್ಟು ಅತಿಥಿ ಸತ್ಕಾರದಲ್ಲಿ ಪ್ರವರ್ತಿಸುತ್ತಿದ್ದರು. ಹೀಗಿರುವಾಗೆ ಕಾಲಾನುಕ್ರಮದಲ್ಲಿ ಆ ದಂಪತಿಗಳಿಗೆ 2 ಗಂಡು ಮಕ್ಕಳು ಜನಿಸಿದರು. ಮೊದಲ ಪುತ್ರ ಮುದ್ದಲಿಂಗಪ್ಪ. ದ್ವಿತೀಯ ಪುತ್ರನಾಗಿ 27 ನವೆಂಬರ್ 1933 ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಏಕಾದಶಿ ತಿಥಿ ಸೋಮವಾರದ ಬ್ರಾಹ್ಮಿ ಮುಹೂರ್ತದೊಳು ಶ್ರೀ ಶಿವಾನಂದರು ಶಿಶುವಾಗಿ ಈ ಧರೆಗೆ ಅವತರಿಸಿ ಬಂದರು. ನೋಡಿದ್ರ ಸದ್ಭಕ್ತರುಗಳಿಗ, ಯಾವ ಶ್ರೀ ಸಿದ್ಧಾರೂಢ ಅಪ್ಪಂಗಲವರ ಪರಮ ಪೂಜ್ಯನೀಯ ಪೂಜಾ ಕೈಂಕರ್ಯವನ್ನು ನೆರವೇರಿಸುವಂತಹ ಶುಭ ಸೋಮವಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತದೊಳು ಶಿವನ ಆದೇಶದಂತೆ ಶಿವಾನಂದರು ಶಿಶುವಾಗಿ ಈ ಪುಣ್ಯ ದಂಪತಿಗಳ ಉದರದಲ್ಲಿ ಜನಿಸಿ ಬಂದಂಥವರಾದರು. ತೇಜಸ್ಸಿನಿಂದ ಕೂಡಿದ್ದ ಈ ಶಿಶುವನ್ನು ಕಂಡ ನೆರೆಹೊರೆಯವರು ಶ್ರೀ ವೀರನಾಗೇಶ್ವರನ ವರಪ್ರಸಾದ ಎಂಬಂತೆ ಇರುವನು ಎಂದು ಅನ್ನುತ್ತಿದ್ದರು. ಹಾಗೆಯೇ ಇರಬಹುದೆಂಬುದಾಗಿ ಆ ಪುಣ್ಯ ದಂಪತಿಗಳು ಶಿಶುವಿಗೆ ಶಿವಲಿಂಗಯ್ಯ ಎಂಬುದಾಗಿ ನಾಮಕರಣ ನಡೆಸಿದರು. ಈ ಪ್ರಸನ್ನ ವದನದ ಕಂದನಿಗೆ 2-3 ಮಾಸಗಳು ಕಳೆಯಿತು. ಪರಶಿವನ ಆಟವೇ ಬೇರೆಯಾಗಿದ್ದಿರಬಹುದು. ಒಂದು ದಿನ ವಿಧಿಲಿಖಿತವೆಂಬಂತೆ ಕಂದನ ತಾಯಿ ಶ್ರೀಮತಿ ಪುಟ್ಟಮ್ಮ ಶಿವೈಕ್ಯಳಾದಳು. ಇದರಿಂದ ಕಂಗಾಲಾದ ಬೀರಪ್ಪನು ಕಡು ಬಡತನದ ಜೊತೆಗೆ ಪತ್ನಿಯ ವಿಯೋಗದಿಂದ ಜರ್ಜರಿತನಾಗಿ ಹೋದನು. ಜೀವನ ನಿರ್ವಹಣೆ ಜೊತೆಗೆ ಹಸು ಕೂಸನ್ನ ಕಾಪಾಡುವುದು ದುಸ್ಸಾಧ್ಯವಾಯಿತು. ಪೂಜಾರ್ ಬೀರಪ್ಪನು ಶೈಶವಾವಸ್ಥೆಯಲ್ಲಿದ್ದ ಕಂದನನ್ನ ಕಾಪಾಡಲು ಕಷ್ಟಪಡುತ್ತಿದ್ದನು. ಹಾಗೆ ಬೀರಪ್ಪನ ಪತ್ನಿಯ ತವರು ಮನೆಯವರಾದ ಶಿರಾ ತಾಲೂಕಿನ ಚಿರತಹಳ್ಳಿ ಗ್ರಾಮದ ಕುರಿ ತಿಮ್ಮಯ್ಯ ಎಂಬುವರು ತಮ್ಮಲ್ಲಿಯೂ ಬಡತನ ಇದ್ದಾಗ್ಯೂ ಆ ಶಿಶುವನ್ನ ಶುಶ್ರೂಷೆ ಸಲಹಲು ಮುಂದಾದರು. ಎಷ್ಟೋ ಸಲ ಆ ಮಗುವಿಗೆ ಹಸು ಎಮ್ಮೆಯ ಕ್ಷೀರವು ದೊರೆಯದೇ ಹೋದಾಗ ಕುರಿ ಗಾರ್ಧಬ ಹಾಲು ಉಣಿಸಿ ಕಂದನನ್ನ ಸಂರಕ್ಷಿಸಿದರು. ನೋಡಿದಿರ ಸದ್ಭಕ್ತರೇ, ಬಡತನ ಅಂತಕ್ಕಂಥದ್ದು ಬಹು ಕಠಿಣವಾಗಿರ್ತಕ್ಕಂಥದ್ದು. ಅಂತಹ ಕಠಿಣವಾಗಿರ್ತಕ್ಕಂಥ ಬಡತನವನ್ನು ಹೊಂದಿರತಕ್ಕಂಥ ಕುಟುಂಬದಲ್ಲಿ ಶ್ರೀ ಶಿವಾನಂದರು ಜನಿಸಿ ಬಂದಂಥವರಾದರು.
ಮತ್ತು ಆ ವಂಶವನ್ನೇ ಉದ್ಧರಿಸುವಂತಹ ಪರಮಶ್ರೇಷ್ಠ ಸದ್ಗುರುವಾಗಿ ಬೆಳಗಿದಂಥವರಾದರು ಶ್ರೀ ಶಿವಾನಂದ ಅಪ್ಪಂಗಲವರು. ಅಂತ ಬಡತನದ ಬೇಗೆಯಲ್ಲಿ ಜನಿಸಿದಂತಹ ಶ್ರೀ ಶಿವಾನಂದರಿಗೆ ಶೈಶವಾವಸ್ಥೆಯಲ್ಲಿ ತಾಯಿಯನ್ನ ಕಳೆದುಕೊಂಡಂತಹ ಆ ಶಿಶುವಿಗೆ ಹಸು ಎಮ್ಮೆಯ ಕ್ಷೀರವು ದೊರೆಯದೆ ಹೋದಾಗ ಕುರಿ ಹಾಗೂ ಕತ್ತೆಯ ಗಾರ್ಧಬ ಅಂತ ಹೇಳಿದ್ರೆ ಕತ್ತೆಯ ಹಾಲನ್ನು ಸಹ ಉಣಿಸಿ ಆ ಕಂದನನ್ನ ಸಂರಕ್ಷಣೆ ಮಾಡಿದರು. ಶಿವನ ಕರುಣೆಯಿಂದ ಜನಿಸಿದ ಆ ಮಗು ಯಾವ ಪ್ರಾಣಿಯ ಹಾಲನ್ನ ಹಾಕಿದರೂ ಜೀರ್ಣಿಸಿಕೊಂಡು ಗಟ್ಟಿತನದಿಂದ ಬೆಳೆಯಲಾರಂಭಿಸಿತು. ಯಾವ ಪ್ರಾಣಿಯ ಹಾಲನ್ನು ಹಾಕಿದರೂ ಆ ಗಟ್ಟಿತನವನ್ನ ಹೊಂದಿದ್ದಂತಹ ಶಿವನ ವರಪ್ರಸಾದದಿಂದ, ಶ್ರೀ ವೀರನಾಗೇಶ್ವರನ ವರಪ್ರಸಾದದಿಂದ, ತಾಯಿ ಮುದ್ದಮ್ಮ ಮಾತೆಯ ಕರುಣಾ ಕಟಾಕ್ಷದಿಂದ ಜನಿಸಿದಂತ ಆ ಕೂಸು ಗಟ್ಟಿತನದಿಂದ ಬೆಳೆಯಲಾರಂಭಿಸಿತು. ಕಾಲಾಂತರದಲ್ಲಿ ಆ ಕಂದನಿಗೆ 2-3 ವರ್ಷಗಳು ಕಳೆದವು. ಬಡತನದಲ್ಲಿದ್ದ ಕುರಿ ತಿಮ್ಮಯ್ಯ ದಂಪತಿಗಳಿಗೂ ಬಾಲಕನನ್ನ ಕಾಪಾಡಲು ಕಷ್ಟವಾಯಿತು. ನೋಡಿದ್ರ ಭಕ್ತರುಗಳಿದ ಯಾವ ಆ ಕಂದನನ್ನ ಕರೆದೊಯ್ದಿದ್ದರೋ ಅವರಿಗೂ ಸಹ ಬಡತನವಿದ್ದಾಗಿ ಅವರು ಸಂಕಷ್ಟಗಳೀಡಾಗಿ ಆ ಬಾಲಕನನ್ನ ಕಾಪಾಡಲಿಕ್ಕೆ ಕಷ್ಟವಾಯಿತು. ಆ ನಿಮಿತ್ತ ಪುನಃ ಆ ಬಾಲಕನನ್ನ ಅವನ ತಂದೆ ಪೂಜಾರ್ ಬೀರಪ್ಪನ ವಶಕ್ಕೆ ಹಿಂತಿರುಗಿಸಿ ಬಂದರು. 2-3 ವರ್ಷಗಳವರೆಗೆ ಕಾಪಾಡಿ ಪುನಃ ಆ ಕಂದನ ತಂದೆಯಾದಂತಹ ಪೂಜಾರ್ ಬೀರಪ್ಪನ ಅರಸೀಕೆರೆಯ ಗೃಹಕ್ಕೆ ಆ ಕಂದನನ್ನ ಹಿಂತಿರುಗಿಸಿ ಬರತಕ್ಕಂಥವರಾದರು. ಈಗಾಗಲೇ ಪಿತೃವಿನ ಪೋಷಣೆಯಲ್ಲಿ ಬೆಳೆಯುತ್ತಿದ್ದ ಹಿರಿಯ ಮಗನೊಂದಿಗೆ ಕಿರಿಯ ಮಗನ ಪಾಲನೆ ಪೋಷಣೆ ತಂದೆ ಬೀರಪ್ಪನ ಜವಾಬ್ದಾರಿಯನ್ನ ಹೆಚ್ಚಿಸಿತು. ಉದರ ನಿತ್ಯ ಕೂಲಿ ಹೋಗುವುದು, ಮಕ್ಕಳೀರ್ವರನ್ನು ಕಾಪಾಡುವುದು, ಗೃಹ ಕೃತ್ಯಾದಿ ಸೇವಾ ಕಾರ್ಯಗಳು ಪೂಜಾರ್ ಬೀರಪ್ಪನ ಕಾರ್ಯಭಾರಗಳಲ್ಲಿ ಒತ್ತಡವಾಯಿತು. ಇಬ್ಬರು ಕಂದಮ್ಮಗಳನ್ನ ಸಾಕ್ತಕ್ಕಂಥ ಗುರುತರ ಜವಾಬ್ದಾರಿಯನ್ನು ಹೊತ್ತಂತ ಪೂಜಾರ್ ಬೀರಪ್ಪನಿಗೆ ಬಡತನದ ಬೇಗೆಯಲ್ಲಿ ಪ್ರತಿನಿತ್ಯ ಕೂಲಿ ಹೋಗ್ತಕ್ಕಂಥದ್ದು ಮತ್ತು ಆ ಇಬ್ಬರು ಕಂದಮ್ಮಗಳನ್ನ ಸಾಕ್ತಕ್ಕಂಥದ್ದು ಹೊಣೆ ಬಹು ಕಠಿಣತರವಾಗಿ ಕಂಡು ಬಂದಂತಹದ್ದಾಯಿತು. ಈತನ ಸಂಕಷ್ಟವನ್ನ ನೋಡಲಾರದೆ ಕಾಲಾಂತರದಲ್ಲಿ ಪೂಜಾರ್ ಬೀರಪ್ಪನ ಸಂಬಂಧಿ ಮಾವಂದಿರಾದ ಶಿರಾ ತಾಲೂಕಿನ ಕ್ಯಾದಿಗುಂಟೆ ಗ್ರಾಮದವರಾದ ಶ್ರೀ ಮೂಡಲಗಿರಿಯಪ್ಪ ಮತ್ತು ಶ್ರೀ ಹನುಮಂತಪ್ಪ ಎಂಬುವರು ಬಾಲಕರೀರ್ವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಹಿರಿಯ ಬಾಲಕನನ್ನ ಕುರಿ, ಮೇಕೆ, ದನ, ಎಮ್ಮೆಗಳನ್ನ ಕಾಯಲು ಹಾಗೂ ಗೃಹ ಕೃತ್ಯಗಳನ್ನ ನಿರ್ವಹಿಸುವಂತೆ ತಿಳಿಸಿದರು. 5-6 ವರ್ಷದವನಾಗಿದ್ದ ಕಿರಿಯ ಬಾಲಕ ಶಾಲೆಗೆ ಹೋಗುವುದಾಗಿ ಹಠ ಮಾಡಿದನು. ಹಾಗೆಯೇ ಶಾಲೆಗೆ ಕಳುಹಿಸಿದರು. ಆ ಇಬ್ಬರು ಕಂದಗಳನ್ನು ಶಿರಾ ತಾಲೂಕಿನ ಕ್ಯಾದಿಗುಂಟೆಪುರದ ಪುಣ್ಯಮಯ ಮಾವಂದಿರಾಗಿರ್ತಕ್ಕಂಥ ಪೂಜಾರಿ ಬೀರಪ್ಪನ ಮಾವಂದಿರಾಗಿರ್ತಕ್ಕಂಥ ಶ್ರೀ ಮೂಡಲಗಿರಿಯಪ್ಪ ಹಾಗೂ ಶ್ರೀ ಹನುಮಂತಪ್ಪ ಅಂತಕ್ಕಂಥ ಪುಣ್ಯಮಯ ಆಲೋಚನೆ ಮಾಡಿದಂಥ ಪುರುಷರು ಆ ಈವರು ಬಾಲಕರನ್ನ ಕರೆತಂದು ಮೊದಲನೆಯ ಮುದ್ದಲಿಂಗಪ್ಪನನ್ನ ಅವರ ಗೃಹದಲ್ಲಿದ್ದಂತ ಕುರಿ, ಎಮ್ಮೆ, ದನಕರುಗಳನ್ನ ನೋಡಲಿಕ್ಕೆ ಬಿಟ್ಟರು. 2ನೆಯ ಪುತ್ರನಾಗಿರ್ತಕ್ಕಂಥ ಪೂಜಾರಿ ಬೀರಪ್ಪನ 2ನೆಯ ಪುತ್ರನಾಗಿರ್ತಕ್ಕಂಥ ಶಿವಲಿಂಗಯ್ಯರವರನ್ನ ಶಾಲೆಗೆ ಹೋಗಲಿಕ್ಕೆ ಹಠ ಮಾಡಿದ್ದರಿಂದ ಆ 2ನೇ ಪುತ್ರನನ್ನ ಶಾಲೆಗೆ ಕಳುಹಿಸುವಂತವರಾದ ಕ್ಯಾದಿಗುಂಟೆ ಸರ್ಕಾರಿ ಶಾಲೆಯಲ್ಲಿ ಅಕ್ಷರಾಭ್ಯಾಸವನ್ನ ಆರಂಭಿಸಿದ ಬಾಲಕನು ಚುರುಕಾಗಿ ಶಿಕ್ಷಕರು ಬೋಧಿಸಿದ ವಿಷಯಗಳನ್ನ ಕಲಿಯುತ್ತಿದ್ದನು. ಕಾಲ ಕಳೆದಂತೆ ಬಾಲಕ ಸ್ನೇಹಿತರನ್ನೆಲ್ಲ ಒಗ್ಗೂಡಿಸಿಕೊಂಡು ಹಲವು ತುಂಟಾಟಗಳನ್ನು ಮಾಡುತ್ತಾ ಶಾಲೆಯ ಒಳ ಹೊರಗೆ ಹಿರೇಮಣಿಯಾಗಿ ಕಂಡು ಬಂದನು. ಶಾಲೆಯ ಒಳಗು ಮತ್ತು ಹೊರಗು ಹಿರೇಮಣಿಯಾಗಿ
ಎಲ್ಲ ತನ್ನ ಸ್ನೇಹಿತರನ್ನ ಗುಂಪುಗೂಡಿಸಿಕೊಂಡು ಆನಂದದಿಂದ ಕಲಿಯುತ್ತಾ ಕೆಲ ತುಂಟಾಟಗಳನ್ನ ನಡೆಸುವಂತವನಾದನು ಆ ಬಾಲಕನು. ಕಾಲ ಕಳೆಯುತ್ತಾ ಶಾಲೆಯ ರಜಾ ದಿನಗಳಲ್ಲಿ ಸ್ನೇಹಿತರೊಡಗೂಡಿ ಹಸು ಎಮ್ಮೆ ಮೇಯಿಸಲು ಕೆರೆ ಹಂಗಳ ಹೊಲಕ್ಕೆ ಹೋಗುವ ಸರದಿ ಬಂದಿತು. ಅಣ್ಣನಂತೆ ಶಾಲೆಗೆ ರಜೆ ಇದ್ದಾಗೆ ಮಾವಂದಿರ ಗೃಹಗಳಲ್ಲಿರ್ತಕ್ಕಂಥ ಹಸು ಎಮ್ಮೆ ಕುರಿ ಮೇಕೆಗಳನ್ನ ಕೆರೆಯ ಅಂಗಳಕ್ಕೆ ಹಾಗೂ ಹೊಲಕ್ಕೆ ಹೋಗಿ ಮೇಯಿಸಲು ಹೋಗುವಂತ ಸರದಿ ಈತನಿಗೂ ಬಂದಿತು. ಹಾಗೆ ಶಾಲಾ ಪಠ್ಯದಲ್ಲಿರುವ ಹಾಗೂ ಗ್ರಾಮದಲ್ಲಿ ಹಿರಿಯರು ಮಾಡುವ ನಾಟಕದಲ್ಲಿನ ಪಾತ್ರಗಳನ್ನ ಯಥಾವತ್ ಚೆನ್ನಾಗಿ ಮಾಡುತ್ತಿದ್ದನು. ಸ್ನೇಹಿತರೊಂದಿಗೆ ಹೊಲ ದಿಣ್ಣೆ ಗದ್ದೆಗಳಲ್ಲಿ ನಾಟಕ ದೃಶ್ಯಗಳ ತುಣುಕುಗಳನ್ನ ಅಭಿನಯಿಸುತ್ತಿದ್ದನು. ಆತ್ಮೀಯ ಸ್ನೇಹಿತರಾಗಿ ಸದಾ ಜೊತೆಗಿದ್ದವರೆಂದರೆ ದಾಸಪ್ಪ ಮತ್ತು ನಾರಾಯಣಪ್ಪ. ನೋಡಿದಿರ ಪುಣ್ಯಾತ್ಮರುಗಳಿರ, ಆ ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬಂತೆ ಬಾಲಕನಾಗಿದ್ದಾಗಲೇ ತನ್ನ ಹಳ್ಳಿಯಲ್ಲಿ, ತಾನು ವಾಸವಿದ್ದಂತಹ ಹಳ್ಳಿಯಲ್ಲಿ ಹಿರಿಯರು ನಡೆಸಿದಂತಹ ನಾಟಕಗಳ ಅಭಿನಯವನ್ನ ಸೂಕ್ಷ್ಮವಾಗಿ ಪಾತ್ರಧಾರಿಗಳ ಸಂಗತಿಯನ್ನ ಅರಿತು ಹೊಲಕ್ಕೆ ದನಕರುಗಳನ್ನ ಮೇಯಿಸಲಿಕ್ಕೆ ಹೋದಾಗಿ ತನ್ನ ಸ್ನೇಹಿತರೊಡಗೂಡಿ ನಾಟಕದ ತುಣುಕುಗಳನ್ನ ದೃಶ್ಯಗಳನ್ನ ಯಥಾವತ್ತಾಗಿ ಅಭಿನಯಿಸುವಂತಹ ಕಲೆ ಸೂಕ್ಷ್ಮವಾಗಿ ಆ ಬಾಲಕನ ಅಂತರಂಗದಳು ಬೆರೆತಂಥದ್ದಾಗಿತ್ತು. ಈ ಇಬ್ಬರು ಆತ್ಮೀಯ ಸ್ನೇಹಿತರ ಜೊತೆಗೆ ಪ್ರೀತಿಯ ಹೆಸರಿಟ್ಟಿದ್ದ ಕತ್ತಾಳಿ ರಂಗ, ಮಾಳಿಗೆ ಗುಡ್ಡ, ಪೈಡನವಂತ ಎಂಬುವವರಿದ್ದರು. ಹಳ್ಳಿಯಲ್ಲಿ ಕೃಷ್ಣಗಾರುಡಿ, ಶ್ರೀದೇವಿ ಮಹಾತ್ಮೆ ಇತ್ಯಾದಿ ನಾಟಕಗಳನ್ನ ಹಿರಿಯರು ಅಭಿನಯ ಮಾಡಿ ನಾಟಕ ಪ್ರದರ್ಶಿಸುತ್ತಿದ್ದರು. ಇದರಿಂದ ಪ್ರೇರಿತರಾದ ಸ್ನೇಹಿತರೆಲ್ಲ ಹೊಲದಲ್ಲಿ ಸಿಗುವ ಕಡ್ಡಿಯೇ ಕತ್ತಿಯಾಗಿ, ಕುಂಬಳಕಾಯಿಗೆ ಕಡ್ಡಿ ಸಿಕ್ಕಿಸಿ ಗದೆಯಾಗಿಸಿಕೊಂಡು, ಹರಿದ ಹಂಗಿಯನ್ನೇ ರುಮಾಲು ಮಾಡಿ ತಲೆಗೆ ಕಟ್ಟಿಕೊಂಡು, ಬೂದಿಯನ್ನು ಅಣೆಗೆ ವಿಭೂತಿಯಾಗಿ ಬಳಿದುಕೊಂಡು, ಇದ್ದಿಲ ಪುಡಿಯಿಂದ ಮೀಸೆ ಬಳಿದುಕೊಂಡು, ಹುಲ್ಲು ಮೇಯಿಸಲು ಒಡೆದುಕೊಂಡು ಬಂದಿದ್ದ ಎಮ್ಮೆಯನ್ನೇ ವಾಹನವಾಗಿ ಮಾಡಿಕೊಂಡು ನಾಟಕಾಭಿನಯ ಮಾಡುತ್ತಿದ್ದರು. ನೋಡಿದಿರ ಸಜ್ಜನರುಗಳಿರ, ಆಗಿನ ಬಾಲ್ಯಾವಸ್ಥೆಯಲ್ಲಿಯೇ ಈ ಬಾಲಕನು ಅನೇಕ ವಿವಿಧ ಅವತಾರಗಳಂತೆ, ಭಗವಂತನ ದಿವ್ಯ ಶಕ್ತಿಯ ಪ್ರತೀಕದಂತೆ ಭಗವಂತನ ಪಾತ್ರಗಳನ್ನ ನಾನಾ ಪರಿಪರಿಯಲ್ಲಿ ಅಭಿನಯಿಸಲಿಕ್ಕೆ ತನ್ನಲ್ಲಿರತಕ್ಕಂಥ ಸರಳವಾದ ಆಯುಧಗಳನ್ನೇ ಮಾಡಿಕೊಂಡು, ಎಮ್ಮೆಯನ್ನೇ ವಾಹನವನ್ನಾಗಿ ಮಾಡಿಕೊಂಡು ಅಭಿನಯ ಮಾಡತಕ್ಕಂಥ ಕಲೆ ಸೂಕ್ಷ್ಮವಾಗಿ ಆ ಬಾಲನ ಅಂತಃಕರಣದಲ್ಲಿ ಬೆಳಗುತ್ತಿತ್ತು. ಹಾಗೆ ಎಲ್ಲರಿಗಿಂತಲೂ ಬಾಲಕನು ಪಾತ್ರಗಳಲ್ಲಿ ಲೀನನಾಗಿ ಚಂದವಾಗಿ ಸತ್ಯ, ಧರ್ಮ, ನೀತಿಯನ್ನು ಹೇಳುವುದರೊಂದಿಗೆ ಪಾತ್ರಾಭಿನಯವನ್ನು ಸ್ನೇಹಿತರಿಗೆ ತಾನೇ ಅಭಿನಯಿಸಿ ತೋರಿಸಿಕೊಡುತ್ತಿದ್ದನು. ಧರ್ಮ, ಸತ್ಯ, ನೀತಿಯನ್ನ ಹೇಳುವುದರೊಂದಿಗೆ ಪಾತ್ರಕ್ಕೆ ಜೀವವನ್ನ ತುಂಬಿ ಆನಂದವಾಗಿ ಪರಮಾನಂದದಿಂದ ಅಭಿನಯಿಸುವಂತಹ ಕಲೆಯನ್ನ ಪರಶಿವನು ಆ ಬಾಲಕನಲ್ಲಿ ಪ್ರಕಟ ಮಾಡ್ತಾ ಇರತಕ್ಕಂಥವನಿದ್ದನು. ಆ ಬಾಲಕನು ತುಂಬಾ ಚುರುಕಾಗಿದ್ದನು. ಹೊಲಗಳಲ್ಲಿ ದೇವರು ಮಾಡೋದು, ಪಲ್ಲಕ್ಕಿ ಎಂಬಂತೆ ಕಡ್ಡಿಗಳನ್ನ ಕಟ್ಟಿ ಉತ್ಸವ ಮಾಡೋದು, ಗುಡಿ ಕಟ್ಟೋದು, ಕರುವುಗಲ್ಲು ಅಂತ ಇಟ್ಟು ಅದಕ್ಕೆ ಪೂಜೆ ಮಾಡೋದು, ತಂಗಟೆಯ ಹೂವು ಕಿತ್ತು ಕಲ್ಲಿಗೆ ಮುಡಿಸುವುದು, ಹೀಗೆ ದೈವ ಭಕ್ತಿಯ ಆಟಗಳನ್ನ ಸ್ನೇಹಿತರೊಂದಿಗೆ ಆನಂದದಿಂದ ಆಟವಾಡುತ್ತಿದ್ದನು. ನೋಡಿದಿರ ಭಗವದ್ಭಕ್ತರುಗಳಿರ, ಆ ಬಾಲನಾಗಿದ್ದಾಗಲೇ ಅಂತಃಕರಣದಳು ಭಗವಂತನ ಭಕ್ತಿ ಸೂಕ್ಷ್ಮವಾಗಿ ನೆಲೆಗೊಂಡಿರ್ತಕ್ಕಂಥದ್ದನ್ನ ನಾವು ಅರಿಯಬಹುದಾಗಿದೆ.
ಹಾಗೆ ಬಾಲನಿರುವಾಗಲೇ ಭಗವದ್ಭಕ್ತಿಯು ಪ್ರಕಟವಾಗ್ತಾ ಇರತಕ್ಕಂಥದ್ದನ್ನ ನಾವು ಅರಿಯಲಿಕ್ಕೆ ಸಾಧ್ಯವಿದೆ. ದೈವ ಭಕ್ತಿಯ ಆಟಗಳೆಂದರೆ ಬಾಲಕನಿಗೆ ತುಂಬಾ ಇಷ್ಟವಾಗಿರುತ್ತಿದ್ದವು. ತನ್ನ ಮಿತ್ರರಿಗೆ ಯಾವಾಗಿಯೂ ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕೆನ್ನುತ್ತಿದ್ದನು. ತನ್ನ ಸಹಚರರಾಗಿರ್ತಕ್ಕಂತಹ ಬಾಲರಿಗೆ, ಉಳಿದ ಬಾಲಕರಿಗೆ, ಸ್ನೇಹಿತರಿಗೆ ಸದಾ ನಾವು ಒಳ್ಳೆಯ ಚಿಂತನೆ, ಒಳ್ಳೆಯ ಕಾರ್ಯಗಳನ್ನ, ಪರರಿಗೆ ಉನ್ನತಿಯನ್ನ ಬಯಸಬೇಕು ಅಂತೇಳಿ ಆ ಬಾಲನು ವಿಚಾರ ಮಾಡುತ್ತಿದ್ದನು. ಮಿತ್ರರು ಪರಸ್ಪರ ಕಿತ್ತಾಡಿಕೊಂಡರೆ ದೇವರು ಒಳ್ಳೆಯದು ಮಾಡಲ್ಲ ಎನ್ನುತ್ತಿದ್ದನು. ಅಂತ ಪುಟಾಣಿ ವಯಸ್ಸಿನಲ್ಲೇ ಮಿತ್ರರು ಪರಸ್ಪರ ಕಿತ್ತಾಡಿಕೊಂಡರೆ ಕಾರಣ ನಿಮಿತ್ತ ನಿಮಗೆ ದೇವರು ಒಳ್ಳೆಯದನ್ನು ಮಾಡೋದಿಲ್ಲ, ತಾವು ಕಿತ್ತಾಡಬೇಡಿ, ಜಗಳ ಆಡಬೇಡಿ ಅಂತ ಹೇಳಿ ನೀತಿಯನ್ನ ತನ್ನ ಸ್ನೇಹಿತರಿಗೆ ಬೋಧವನ್ನ ಆ ದಿನಗಳಲ್ಲಿಯೇ ಆ ಬಾಲನು ನಡೆಸುವಂತವನಾಗಿದ್ದನು. ತಪ್ಪು ಮಾಡಿದ ಸ್ನೇಹಿತರಿಗೆ ಬುದ್ಧಿ ಹೇಳುವನು. ನಮ್ಮ ಸಂಘದಲ್ಲಿ ಬರಬೇಡಿರಿ ಎಂಬುದಾಗಿಯೂ ಹೇಳುತ್ತಿದ್ದ. ತಪ್ಪು ಮಾಡತಕ್ಕಂತ ಸ್ನೇಹಿತರಿಗೆ ಪರಿಪರಿಯಾಗಿ ಬುದ್ಧಿಯನ್ನು ಹೇಳುತ್ತಿದ್ದ. ಮತ್ತು ಆ ತಪ್ಪುಗಳನ್ನ ತಿದ್ದಿಕೊಂಡು ಸುಜ್ಞಾನಮಯವಾಗದೆ ಹೋದರೆ, ತಪ್ಪುಗಳನ್ನ ತಿದ್ದಿ ನಡೆಯದೆ ಹೋದರೆ ನಮ್ಮ ಸಂಘದೊಳಗೆ ನೀ ಬರಬೇಡ ಅಂತೇಳಿ ಆ ಬಾಲನು ತನ್ನ ಜೊತೆಯ ಸ್ನೇಹಿತರಿಗೆ ಹೇಳುವಂತವನಾಗಿದ್ದನು. ನಾಟಕಾಭಿನಯ ಎಂದರೆ ಅಚ್ಚುಮೆಚ್ಚು ಆಗಿತ್ತು. ಆ ಬಾಲಕನಿಗೆ ನಾಟಕಾಭಿನಯ ಅಂತ ಹೇಳಿದ್ರೆ ಬಹಳ ಅಚ್ಚುಮೆಚ್ಚು. ನಾಟಕದ ಪಾತ್ರಗಳಲ್ಲಿ ತನ್ನನ್ನ ತಾನೇ ಲೀನನಾಗಿ ಹೋಗುವಂತ ಅಂತರಂಗದ ಶುದ್ಧ ಭಾವ ಬಾಲ್ಯಾವಸ್ಥೆಯಲ್ಲಿಯೇ ಪ್ರಕಟವಾಗಿರುವಂತದ್ದಿತ್ತು. ನಾಟಕಾಭಿನಯ ತರುವಾಯ ಗದೆಯಾಗಿಸಿದ್ದ ಕುಂಬಳಕಾಯಿಯೊಳಗೆ ಹುಂಡಿ ಮಾಡಿ ಬೆಲ್ಲ ತುಂಬಿ ಹಳ್ಳದ ಮರಳಿನಲ್ಲಿ ಹೂತು ಬೆಂಕಿ ಹಾಕಿ ಬೇಯಿಸುತ್ತಿದ್ದನು. ನಂತರ ಸ್ನೇಹಿತರಿಗೆಲ್ಲ ಬೇಯಿಸಿದ್ದ ಸಿಹಿ ಕುಂಬಳಕಾಯಿಯನ್ನ ಪ್ರಸಾದವಾಗಿ ಹಂಚಿ ತಿನ್ನುತ್ತಿದ್ದನು. ನೋಡಿದಿರ ಸಜ್ಜನರುಗಳಿರ, ಆ ಬಾಲ್ಯಾವಸ್ಥೆಯಲ್ಲಿ ನಾಟಕಾಭಿನಯದ ತರುವಾಯ ಭಗವಂತನ ಸ್ಮರಣೆ, ಧ್ಯಾನವನ್ನ, ಪಾತ್ರಾಭಿನಯವನ್ನ ಮಾಡಿದ ತರುವಾಯ ಪ್ರಸಾದವನ್ನ ಕೊಡಬೇಕನ್ನುವಂತ ಸೂಕ್ಷ್ಮ ಜ್ಞಾನ ಬಾಲಕನಾಗಿದ್ದಾಗಲೇ ಪ್ರಕಟ ಆಗಿತ್ತು. ಹಾಗೆ ಪ್ರಸಾದವನ್ನ ತನ್ನ ಕೊನೆಯ ಉಸಿರಿರುವವರೆಗೂ ಆಶ್ರಮಕ್ಕೆ ಬರತಕ್ಕಂತಹ ಭಕ್ತರಿಗೆ ಪ್ರಸಾದವನ್ನ ನೀಡತಕ್ಕಂತಹ ಪರಮ ಪವಿತ್ರ ಕಾರ್ಯವನ್ನ ಜನ್ಮ ಪರ್ಯಂತ ನಡೆಸಲಿಕ್ಕೆ ಸಕಾರಣವಾಯಿತು ಈ ಪರಮ ಪವಿತ್ರವಾದಂತಹ ಶುದ್ಧ ಭಾವ. ತನ್ನಿಮಿತ್ತ ಹೆಚ್ಚು ಸ್ನೇಹಿತರಿಗೆ ಹಂಚುತ್ತಿದ್ದನು. ಇದರಿಂದ ಬಾಲಕನು ಗುಂಪಿನ ನಾಯಕನಾಗಿ ಎಲ್ಲ ಸ್ನೇಹಿತರು ಪ್ರೀತಿಯಿಂದ ಕಾಣುತ್ತಿದ್ದನು. ಹೀಗೆ ಪಾತ್ರಾಭಿನಯ ಮತ್ತು ಶುದ್ಧ ಭಾವ, ನ್ಯಾಯ, ನೀತಿ, ಧರ್ಮವನ್ನ ಬಾಲಕನಾಗಿದ್ದಾಗಲೇ ಹೇಳುತ್ತಾ ಸ್ನೇಹಿತರೆಲ್ಲರಲ್ಲಿಯೂ ನಾಯಕನಾಗಿ ಪ್ರತಿಬಿಂಬಿಸುವುದರ ಜೊತೆಗೆ ಎಲ್ಲರ ಪ್ರೀತಿಯನ್ನ ಗಳಿಸುತ್ತಾ ಸರ್ವ ಸ್ನೇಹಿತರನ್ನು ಪ್ರೀತಿಯಿಂದ ಕಾಣುವಂಥವನಾದನು ಆ ಬಾಲನು. ಎಷ್ಟೋ ಬಾರಿ ಈ ಬಾಲ ಲೀಲೆಗಳಲ್ಲಿ ತೊಡಗಿರುವಾಗೆ ದನಕರುಗಳು ಇವರುಗಳ ಕಣ್ಣು ತಪ್ಪಿಸಿಕೊಂಡು ಸಮೀಪದ ಹೊಲಗಳಿಗೆ ನುಗ್ಗಿ ಹಾನಿ ಮಾಡಿದ್ದು ಉಂಟಾಯಿತು. ಪುಣ್ಯಾತ್ಮರುಗಳಿರ, ಹೀಗೆ ಇವರ ಬಾಲಲೀಲೆಗಳನ್ನ, ಪಾತ್ರಾಭಿನಯಗಳನ್ನ ಮಾಡುವಾಗೆ ತಾವು ಮೇಯಿಸಲಿಕ್ಕೆ ಒಡೆದುಕೊಂಡು ಹೋಗಿದ್ದಂತ ದನಕರುಗಳು ಅಕ್ಕಪಕ್ಕದ ಹೊಲಗಳಿಗೆ ನುಗ್ಗಿ ಹಾನಿ ಮಾಡಿದ್ದು ಉಂಟು. ಹಾಗೆ ಹೊಲದ ಮಾಲೀಕನಿಂದಲೂ ಹಾಗೂ ತನ್ನ ಮಾವನಿಂದಲೂ ಏಟುಗಳನ್ನ ಒಡೆಸಿಕೊಂಡನು. ಬಾಲಕನಾಗಿದ್ದಾಗೆ ಪರರ ಹೊಲಗಳಿಗೆ ತಾವು ಪಾತ್ರಾಭಿನಯದಲ್ಲಿ ಲೀನರಾದಾಗೆ ದನಕರುಗಳು, ಅರಿವಿಲ್ಲದ ಪಶುಗಳು ಬೇರೆಯವರ ಹೊಲಕ್ಕೆ ಹೋಗಿ ಮೇಯ್ದಾಗೆ ಆ ಹೊಲದ ಮಾಲೀಕನಿಂದಲೂ ಮತ್ತು ತನ್ನ ಮಾವನಿಂದಲೂ ಏಟುಗಳನ್ನ ಒಡೆಸಿಕೊಂಡಿರತಕ್ಕಂಥದ್ದು ಇದೆ. ಮನೆಯಿಂದ ತಪ್ಪಿಸಿಕೊಂಡು ಹೋಗಿ ರಾತ್ರಿ ಪರ್ಯಂತ ನಿದ್ದೆ ಇಲ್ಲದೆ ಪಾಳಿ ಮಾಡಿದ್ದು ಉಂಟು. ಹೀಗೆ ಪರರ ಹೊಲದೊಳಗೆ ಹೋಗಿ ದನಕರುಗಳು ಮೇಯ್ದು ಒಡೆಸಿಕೊಂಡು ಇನ್ನು ನನ್ನ ಮಾವನು ಒಡೆಯುವನಂತೇಳಿ
ಮನೆಯಿಂದ ತಪ್ಪಿಸಿಕೊಂಡು ಹೋಗಿ ರಾತ್ರಿ ಪರ್ಯಂತ ಗಿಡ ಗಂಟೆಗಳ ಮಧ್ಯೆ ಕಾಲವನ್ನ ದೂಡಿರ್ತಕ್ಕಂತಹ ದಿನಗಳೂ ಉಂಟು. ಹಾಗೆ ಭಯರಹಿತನಾಗಿ ಇರ್ತಕ್ಕಂಥವನಿದ್ದ ಅನ್ನುವುದನ್ನ ಸೂಕ್ಷ್ಮವಾಗಿ ನಮಗೆ ಈ ವಿಚಾರ ಅರಿವಿಗೆ ತಂದು ಕೊಡ್ತಕ್ಕಂಥದ್ದಿದೆ. ಹೀಗೆ ಬಾಲ್ಯ ಸ್ನೇಹಿತರೊಂದಿಗೆ ಧರ್ಮವನ್ನು ಅರಿಯುತ್ತಾ ಬಾಲ್ಯ ಲೀಲೆಗಳನ್ನು ಆಡುತ್ತಾ ದನಕರುಗಳು ಪಶ್ವಾದಿಗಳನ್ನು ಕಾಯುತ್ತಾ ಮಾವನ ಗೃಹ ಕೃತ್ಯಗಳಲ್ಲಿಯೂ ಸಹಕಾರಿಯಾಗಿದ್ದನು. ಅಲ್ಲದೆ ಶಾಲೆಯಲ್ಲಿಯೂ ಉತ್ತಮ ವಿದ್ಯಾರ್ಥಿಯಾಗಿ ಚೆನ್ನಾಗಿ ಕಲಿಯುತ್ತಿದ್ದನು. ಪ್ರತಿನಿತ್ಯ ತನ್ನ ಸ್ನೇಹಿತರಿಗೆಲ್ಲ ವಿಭೂತಿ ಧಾರಣೆ ಮಾಡಿಸುತ್ತಿದ್ದು ವಿಶೇಷವಾಗಿ ಸ್ಮರಿಸಬಹುದಾಗಿದೆ. ನೋಡಿದಿರ ಸಜ್ಜನರುಗಳಿದ ಆ ಬಾಲ್ಯಾವಸ್ಥೆಯಲ್ಲಿಯೇ ತಾನು ಯಾರ ಕೃಪೆಯಿಂದಲೂ ಸಹ ಅದರ ಅರಿವಿಲ್ಲದೆ ತಾನೇ ಸ್ವತಃ ಸ್ವಯಂ ಪ್ರೇರಿತರಾಗಿ ವಿಭೂತಿ ಧಾರಣೆಯನ್ನ ಮಾಡಿಕೊಳ್ಳುತ್ತಿದ್ದರು. ಮತ್ತು ಆ ಬಾಲನು ತನ್ನ ಸ್ನೇಹಿತರಿಗೆಲ್ಲ ಪ್ರತಿನಿತ್ಯ ವಿಭೂತಿ ಧಾರಣೆಯನ್ನ ಮಾಡಿಸುವಂತವನಾಗಿದ್ದನು. ಪ್ರತಿನಿತ್ಯ ತನ್ನ ಸ್ನೇಹಿತರಿಗೆಲ್ಲ ವಿಭೂತಿ ಧಾರಣೆ ಮಾಡಿಸುತ್ತಿದ್ದು ವಿಶೇಷವಾಗಿ ಸ್ಮರಿಸಬಹುದಾಗಿದೆ. ಕ್ರಮೇಣ ಬಾಲಕನೊಳಗೆ ಭಗವಂತನ ಬಗ್ಗೆ ಭಕ್ತಿ ಭಾವ ಬಲಿಯತೊಡಗಿತು. ಪ್ರತಿನಿತ್ಯ ತನ್ನ ಬಳಿ ವಿಭೂತಿಯನ್ನ ಇಟ್ಟುಕೊಂಡು ಧರಿಸಿ ಧ್ಯಾನ ಮಾಡುವ ಕಾಯಕ ನಡೆಸುತ್ತಿದ್ದನು. ಅಲ್ಲಿಗೆ ಕ್ಯಾದಿಗುಂಟೆಯಲ್ಲಿದ್ದ 4ನೇ ತರಗತಿ ಶಿಕ್ಷಣವನ್ನು ಪೂರೈಸಿದನು. 5ನೇ ತರಗತಿಗಾಗಿ 4-5 ಮೈಲು ದೂರದಲ್ಲಿರುವ ಪಟ್ಟನಾಯಕನಹಳ್ಳಿಗೆ ಪ್ರತಿನಿತ್ಯ ಕಾಲ್ನಡಿಗೆಯಲ್ಲಿ ಶಾಲೆಗೆ ಹೋಗಿ ಬಂದು ಶ್ರದ್ಧೆಯಿಂದ ಬಾಲಕನು ಅಭ್ಯಾಸ ನಡೆಸುತ್ತಿದ್ದನು. ಬಾಲಕನ ಮಾವನು ದೂರದ ಹಳ್ಳಿಗೆ ಶಾಲೆಗೆ ಹೋಗುವುದನ್ನ ಒಮ್ಮೊಮ್ಮೆ ವಿರೋಧಿಸಿದರೂ ಪಟ್ಟು ಬಿಡದ ಬಾಲಕ ಶಾಲೆಗೆ ಹೋಗುತ್ತಿದ್ದನು. ಹೀಗೆ ಬಾಲಕನಲ್ಲಿ ಭಗವಂತನ ಧ್ಯಾನ, ಶಿಕ್ಷಣದಲ್ಲಿ ಆಸಕ್ತಿ, ಬಿಡುವಿನ ಸಮಯದಲ್ಲಿ ಅನ್ನದಾತರಿಗೆ ಸೇವೆ ಮಾಡುವ ವೃತ್ತಿ ಬಲಿಯಿತು. ಆ ಬಾಲನು ತನ್ನ ಸರ್ವ ಕಾಯಗಳನ್ನು ಯಥಾವತ್ತಾಗಿ ಚಾಚೂ ತಪ್ಪದೆ ಶಿಕ್ಷಣದಲ್ಲಿಯೂ ಆಸಕ್ತಿ ಮತ್ತು ಅನ್ನದಾತರಿಗೆ ಸೇವಾ ಪ್ರವೃತ್ತಿ ಮತ್ತು ಯಾವ ನಿರಂತರವಾಗಿ ವಿಭೂತಿ ಧಾರಣೆಯೊಂದಿಗೆ ಭಗವಂತನಲ್ಲಿ ಧ್ಯಾನ ಬಲಿಯತೊಡಗಿತು. ಹಾಗೆ ಬಾಲಕನಲ್ಲಿ ಭಕ್ತಿ ಭಾವ, ನಿಷ್ಠೆ ಇತ್ಯಾದಿ ಸದ್ಗುಣಗಳು ಬಾಲ್ಯದಿಂದಲೇ ರೂಪುಗೊಳ್ಳತೊಡಗಿದವು. ಭಕ್ತಿಯು ಬಲಿಬೇಕು, ನಿಜ ಮುಕ್ತಿಯ ಪಡಿಬೇಕು ಎಂಬ ನಾಣ್ಣುಡಿಯಂತೆ ಸತ್ಕಾರ್ಯಾಸಕ್ತಿ ಇಚ್ಛೆ ಫಲವಾಗಿ ತನ್ನ ಸ್ನೇಹಿತರೊಂದಿಗೆ ಪ್ರೀತಿ, ಕರುಣೆ, ಮಮತೆ, ವಾತ್ಸಲ್ಯ, ಸಹಕಾರ, ಧೈರ್ಯ ಇತ್ಯಾದಿ ಸದಾಚಾರ ಸಂಪನ್ನ ಗುಣಗಳನ್ನ ರೂಢಿಸಿಕೊಂಡನು. ನೋಡಿದಿರ ಸಜ್ಜನರುಗಳಿದ ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬಂತೆ ಪರಶಿವನ ಕೃಪಾಶೀರ್ವಾದದಿಂದ ಜನಿಸಿ ಬಂದಂತ ಆ ಕಂದ ಬಾಲ್ಯದಲ್ಲಿಯೇ ಪರಮ ಪವಿತ್ರಮಯವಾಗಿರ್ತಕ್ಕಂಥ ಭಗವಂತನ ಲೀಲಾ ಪ್ರಸಂಗಗಳನ್ನ, ನಾಟಕಾಭಿನಯವನ್ನ, ಸೇವಾ ಕೈಂಕರ್ಯವನ್ನ, ವಿದ್ಯಾಸಕ್ತಿಯನ್ನ ಹೊಂದಿರುವುದಲ್ಲದೆ ಸಂಸ್ಕಾರದ ಪ್ರತಿರೂಪದ ಸದ್ಗುಣಗಳಾಗಿರ್ತಕ್ಕಂಥ, ಸದಾಚಾರ ಸಂಪನ್ನ ಗುಣಗಳಾಗಿರ್ತಕ್ಕಂಥ ಪ್ರೀತಿ, ಸದ್ಗುರುವಿನ ಆಂತರ್ಯದಲ್ಲಿ ಹೊಂದಿರಬೇಕಾದಂಥ ಪರಮ ಪವಿತ್ರಮಯವಾದಂಥ ಸದಾಚಾರ ಸಂಪನ್ನಮಯವಾಗಿರ್ತಕ್ಕಂತಹ ಪ್ರೀತಿ, ಕರುಣೆ, ಮಮತೆ, ವಾತ್ಸಲ್ಯ, ಸಹಕಾರ, ಧೈರ್ಯ ಇತ್ಯಾದಿ ಶ್ರೇಷ್ಠ ಗುಣಗಳನ್ನ ರೂಢಿಸಿಕೊಂಡನು. ಹೀಗೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬಂತೆ ಬಾಲಲೀಲೆಗಳೊಂದಿಗೆ ಬಾಲಕನು ವೃದ್ಧಿಯಾಗುತ್ತಿಹನು ಎಂಬಲ್ಲಿಗೆ ಶ್ರೀ ಶಿವಾನಂದ ಕಥಾಮೃತದೋಳು ಮಧುರವಾದ ಈ 6ನೇ ಅಧ್ಯಾಯವನ್ನು ಶ್ರೀ ಶಿವಾನಂದರ ಚರಣ ಕಮಲದಲ್ಲಿ ಅರ್ಪಿಸಿರುವೆನು. ಜೈ ಜೈ ಮಂಗಲ ನಮಃ ಪಾರ್ವತಿ ಪದ ಶಿವರ ಮಹಾದೇವ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ.
सद्गुरु शिवानंद स्वामी महाराज की जय। सद्गुरु चिदानंद भारती स्वामी महाराज की जय। आदिशक्ति पादಕ್ಕೆ नमस्ते नमस्ते सकल साधु संत महाराज की भक्त मंडली की हर गुरु मंगल नमः पार्वती पति शिवार नमः श्रीमद् रमण गोविंद गो ಶ್ರೀ ಗುರುಭ್ಯೋ ನಮಃ. ಸದ್ಗ್ರಂಥ ಮಹಾತ್ಮೆ. ಪರಶಿವನ ಪರಾವತಾರಿ ಪರಬ್ರಹ್ಮ ಸ್ವರೂಪಿ ಶಾಂತ ಸದ್ಗುಣಮಣಿ ತಾರಕೋಪದೇಶಕಾರಕ ಭಕ್ತರ ಭವಬಂಧ ನಿವಾರಕ ಪರಮ ಸದ್ಗುರು ಶ್ರೀ ಸಿದ್ಧಾರೂಢರ ದಿವ್ಯ ಮಂಗಲಮಯ ಚರಣ ಹಿಡಿಯುವುದೇ ಶ್ರೇಷ್ಠವು. ಈ ಪವಿತ್ರಮಯ ಆರೂಢ ಸಂಪ್ರದಾಯದಳು ಶ್ರೀ ಸಿದ್ಧ ಪುರುಷರ ಕೃಪಾನುಗ್ರಹ ಲೀಲೆಯಿಂದ ಈ ಧರೆಯೊಳು ಜನಿಸಿ ಬಂದ ಶ್ರೀ ಶಿವಾನಂದ ಸದ್ಗುರುವಿನ ಜೀವನ ಹಾಗೂ ಸುವಿಚಾರ ಭರಿತ ಸದ್ಗ್ರಂಥ ಪಠಿಸುವುದರಿಂದ ಜನ್ಮ ಸಾರ್ಥಕ್ಯ ಪ್ರಾಪ್ತಿಯು. ಪಾರಾಯಣದೊಳು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಶ್ರವಣ ಮಾಡುವ ನರರಿಗೆ ಸಕಲ ದೋಷ ಸಂಕಷ್ಟಗಳು ನಿವೃತ್ತಿಯಾಗುವವು. ಸದ್ಗುರುವು ಕೃಪಾದೃಷ್ಟಿಯಿಂದ ಸುಜ್ಞಾನ ಸುವಿಚಾರ ಸನ್ಮಾರ್ಗ ಸದ್ಗತಿ ಹಾಗೂ ಮೋಕ್ಷದ ಪಥವನ್ನು ನರರಿಗೆ ವರಜ್ಞಾನ ರೂಪದಲ್ಲಿ ಕರುಣಿಸುವರು. ನಿಜ ಭಕ್ತನಾದವನು ಸದ್ಗ್ರಂಥ ಪಠಿಸಲು ಶುದ್ಧಂತಃಕರಣದಿಂದ ಸದ್ವಾಸನಾಯುಕ್ತನಾಗಿ ಮಂಗಲ ದ್ರವ್ಯಗಳಿಂದ ಪ್ರಶಾಂತ ಸ್ಥಳದಲ್ಲಿ ಸದ್ಭಕ್ತರೊಡಗೂಡಿ ಸತ್ಸಂಕಲ್ಪಾಚರಣೆ ನಡೆಸಬೇಕು. ಶಿವ ಪಂಚಾಕ್ಷರಿ ನಾಮಸ್ಮರಣೆಯೊಂದಿಗೆ ಸದ್ಭಾವದಿಂದ ಶ್ರೀ ಗುರುಚರಣ ಸ್ಮರಿಸಿ ಮಂಗಲ ಜ್ಯೋತಿ ಬೆಳಗಬೇಕು. ಶ್ರೀ ಸಿದ್ಧರ ಸ್ತುತಿಗೈದು ಶ್ರೀ ಗುರುವಿನ ವರಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸಲು ಪರಮಾನಂದವಾಗುವುದು. ಈ ಪರಿಯೊಳು ಸದ್ಗ್ರಂಥ ಪಠಿಸಲಿಕ್ಕೆ ಸದ್ಗುರು ಶ್ರೀ ಸಿದ್ಧ ಶಿವಾನಂದರ ಕೃಪಾನುಗ್ರಹ ಪ್ರಾಪ್ತಿ ಹಾಗೂ ಭಕ್ತ ಜನರಿಗೆ ಮೋಕ್ಷಪಥ ಸಿದ್ಧವಾಗುವುದು ಸತ್ಯವಿರುವುದು. ಓಂ ನಮಃ ಶಿವಾಯ. जय जय मंगल नमः पार्वती पति शिवार नमः श्रीमद् रमण गोविंद ಶಿವಾಯ ನಮಃ. शिवाय नमः ಓಂ ನಮಃ ಶಿವಾಯ. ओम नमः शिवाय ಓಂ ನಮಃ ಶಿವಾಯ. ओम नमः शिवाय ಶಿವಾಯ ನಮಃ. शिवाय नमः ಶಿವಾಯ ನಮಃ. शिवाय नमः ಓಂ ನಮಃ ಶಿವಾಯ. ओम नमः शिवाय ಓಂ ನಮಃ ಶಿವಾಯ. ओम नमः शिवाय ಶಿವಾಯ ನಮಃ. शिवाय नमः ಶಿವಾಯ ನಮಃ. शिवाय नमः ಓಂ ನಮಃ ಶಿವಾಯ. ओम नमः शिवाय ಓಂ ನಮಃ ಶಿವಾಯ. ओम नमः शिवाय ಶಿವಾಯ ನಮಃ. शिवाय नमः ಜೈ ಗುರು ಸದ್ಗುರು ಜೈ जय ಗುರು गुरु सद्गुरु जय मंगल नमः पार्वती पति शिवार नमः ಶ್ರೀಮದ್ रमण गोविंद गो ಸದ್ಗ್ರಂಥ ಮಂಗಲ. ಆರತಿ ಬೆಳಗುವೆ ಗುರು ರಾಜ ಶಿವಾನಂದರಿಗೆ. ಆರತಿ ಬೆಳಗುವೆ ಗುರು ರಾಜ ಶಿವಾನಂದರಿಗೆ ಆನಂದಮಯನ ಮಹಿಮೆ ಸಾರುವ ಸದ್ಗ್ರಂಥಕ್ಕೆ. ಆನಂದಮಯನ ಮಹಿಮೆಯ ಸಾರುವ ಸದ್ಗ್ರಂಥಕ್ಕೆ. ಆರತಿ ಬೆಳಗುವೆ ಗುರು ರಾಜ ಶಿವಾನಂದರಿಗೆ ಆನಂದಮಯನ ಮಹಿಮೆಯ ಸಾರುವ
ಶಿವಾನಂದರಿಗೆ ಜೀವನ್ಮುಕ್ತಿಯ ಕರುಣಿಸುವಂತ ಶ್ರೀ ಶಿವಾನಂದರಿಗೆ ಆರತಿ ಬೆಳಗುವೆ ಗುರು ರಾಜ ಶಿವಾನಂದರಿಗೆ ಆನಂದಮಯನ ಮಹಿಮೆಯ ಸಾರುವ ಸದ್ಗಂಧಕ್ಕೆ ಆರತಿ ಬೆಳಗುವೆ ಗುರು ರಾಜ ಶಿವಾನಂದರಿಗೆ ಆನಂದಮಯನ ಮಹಿಮೆ ಸಾರುವ ಸದ್ಗಂಧಕ್ಕೆ ಆರತಿ ಬೆಳಗುವೆ ಗುರು ರಾಜ ಶಿವಾನಂದರಿಗೆ ಆನಂದಮಯನ ಮಹಿಮೆಯ ಸಾರುವ ಸದ್ಗಂಧಕ್ಕೆ ಸದ್ಗುರು ಸೇವೆಯ ಭಕ್ತಿ ಕೈಯಲು ಬಯಸಿದಾತಗೆ ಗುರು ಸೇವೆಯ ಭಕ್ತಿ ಕೈಯನ್ನು ಬಯಸಿದಾತಗೆ ಸದ್ಗುರು ಸೇವೆಯ ಭಕ್ತಿ ಕೈಯಲು ಬಯಸಿದಾತಗೆ ಗುರು ಸೇವೆಯ ಭಕ್ತಿ ಕೈಯನ್ನು ಬಯಸಿದಾತಗೆ ಜೀವನ್ಮುಕ್ತಿಯ ಕರುಣಿಸುವಂತ ಶ್ರೀ ಶಿವಾನಂದರಿಗೆ ಜೀವನ್ಮುಕ್ತಿಯ ಕರುಣಿಸುವಂತ ಶ್ರೀ ಶಿವಾನಂದರಿಗೆ ಆರತಿ ಬೆಳಗುವೆ ಗುರು ರಾಜ ಶಿವಾನಂದರಿಗೆ ಆನಂದಮಯನ ಮಹಿಮೆಯ ಸಾರುವ ಸದ್ಗಂಧಕ್ಕೆ ರಾಜ ಸಮಾತ जय मंगल नमः पार्वती पति शिवारार महादेव श्रीमद जगद्गुरु सिद्धारूढ़ स्वामी महाराज की जय सद्गुरु शिवानंद स्वामी महाराज की जय सद्गुरु चिदानंद भारती स्वामी महाराज की जय आदिशक्ति पादಕ್ಕೆ नमस्ते नमस्ते सकल साधु संत महाराज की जय भक्त मंडली की जय हर गुरु मंगल नमः पार्वती पति शिवारार महादेव श्रीमद् रमारमण गोविंद चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्रीगुरुवे नमः सर्वे जनसुखिनो भवन्तु ॐ शान्ति शान्ति शान्तिः सर्वे जनसुखिनो भवन्तु ॐ शान्ति शान्ति शान्तिः सर्वे जनसुखिनो भवन्तु ॐ शान्ति शान्ति शान्तिः जय जय मंगल नमः पार्वती पति शिवा।